ನೀವು ಯಾವುದು? ಮೈಸೂರು. ನಿಮ್ಮ ಮೈಸೂರೇ? ತುರೇಕೆರೆ. ಮೈಸೂರಲ್ಲಿ ಬಡಿದೆ? ಮೈಸೂರು ವಾಸ ಇದೆ. ಊರು ತುರೇಕೆರೆನಾ? ನೀವು ಯಾವ ಕಂದ? ನಿಮ್ಮ ತಾಯಿರು ಬರ್ಬೇಕು. ನಿಮ್ಮ ತಾಯಿ ಇದ್ದಾರಪ್ಪ? ಇನ್ನೊಬ್ರು ಯಾರಪ್ಪ? ಹೊಡಿತೇವ? ನಿಮ್ಮ ತಾಯಿ ಇದ್ದಾರಪ್ಪ ಮನೆಗೆ? ಸರಿ, ನಿಮ್ಮ ತಾಯಿ ಕೊಡ್ಬೋದು. ಮತ್ತು ಇದನ್ನು ಬಿಡ್ಬೋದು. ಅಪೌಂಡ್ನಲ್ಲಿ ಹುಡ್ಕೊಂಡು ಮಾಡೋದು ಕಷ್ಟಪಟ್ಟರೆ. ಇವತ್ತು ಯಾರೇ ಬರಲಿ ಇಲ್ಲಿಂದ ಬಂದಿವಿ ನನಗೆ ಕರಿಬೇಕು. ಗೊತ್ತಂದ್ರೆ ಏನೋ ಬಂದಿದ್ರೆ ನನಗೆ ಕರೀರಿ. ಅಂದಾದರೆ ಯಾರಾದರೂ ಬರೋದು ದೇವಸ್ಥಾನಕ್ಕೆ, ನೀವು ದೇವಸ್ಥಾನ ಮುಂದೆ ಶರಣಕ್ಕೋಸ್ಕರ. ಯಾರೋ ಅಲ್ಲಿಂದ ಬಂದೀನಿ ಇಲ್ಲಿಂದ ಬಂದೀನಿ ಮತ್ತೆ ಯಾರೋ ನನ್ನೇ ಬಂದಿರೋದು, ನೀವು ಅಲ್ಲಿಂದ ಬಂದು ಇಲ್ಲಿಂದ ಬಂದೀವಿ ಅಂದರೆ ನೀವೆಲ್ಲ ಬರೋದು ದೇವಸ್ಥಾನ ಮುಂದೆ ತರದಾಗೋಸ್ಕರ. ಗೊತ್ತಾಯ್ತಾ? ನೀವು ಅಲ್ಲಿಂದ ಬಂದು ಇಲ್ಲಿಂದ ಬಂದು ನಿಮ್ಮ ಅಹಂಕಾರ ತೋರಿಸಿದ್ರೆ ನಿಮ್ಮ ಅಹಂಕಾರ ತೋರಿಸಿದ್ರೆ ಇಲ್ಲೆಲ್ಲ ಪನಿಷ್ಮೆಂಟ್ ಬೇಕಾಗಿ ಸಾಧಿಸೋದಂತೆ. ನಿಮ್ಗೆ ಗೊತ್ತಿರುತ್ತೆ ಉತ್ಸವ ಮೂರ್ತಿ ಇದ್ದೇನೆ ಮಠ ಹೇಳ್ತೀನಿ. ಇದೇ ಕಲೆಕ್ಷನ್ ಇರಲ್ಲ, ಒಂಬಳೆ ಬಿಡಲ್ಲ ಅಂದರೆ ಇದೇ ನೀರು ಸಿಕ್ಕಿರೋದು. ಇದೇ ಹಬ್ಬರ ಇದಾದ್ಮೇಲೆ ದೇವ್ರ ಸಿಕ್ಕಿರೋದು ಉತ್ಸವ ಮಾಡಿರೋದು. ಇದೇ ಭಾಳ ನಾವು ಇದ್ರೆ ಅನ್ನ ತಿಂದಿರೋದು. ಇದು ಹಂಗಿರುತ್ತೆ ಹೆಂಗಿರುತ್ತಾ ಇದೇ ಪೀಠ ಅದು ಇದೇ ಹೊತ್ಕೊಂಡು ಕುಂದಿರೋದು ನಾವು. ಆಮೇಲೆ ಯಾರು ಬಂದು ನಾವು ಅವ್ರು ಕೊಡೋರು ಇವ್ರು ಕೊಡೋರು ಅಂದರೆ ನಾವು ಟಿ ವಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅಂದರೆ ನಿಮ್ಮ ಸಂಸಾರ ನೋಡ್ಕೊಂಬಿಟ್ಟು ಸಾಕು. ನೀವು ಟಿ ವಿ ಕೊಡೋ ಅಂದರೆ ಯಾರೇ ಇದು ಬರೋದು ದೇವಸ್ಥಾನ ಮುಂದೆ. ನನಗೆ ಗಂಡು ಹುಷಾರಿಲ್ಲ, ಹೆಂಡತಿ ಹುಷಾರಿಲ್ಲ, ಮಕ್ಕಳು ಹುಷಾರಿಲ್ಲ, ಏನೋ ಕಷ್ಟಕ್ಕೆ ಬಂದಾಗ ನೀವು ದೇವ್ರ ಮುಂದೆ ಬಂದು ಟಿ ವಿ ಕೊಡ್ತೀವಿ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಹೇಳ್ಕೊಬೇಡಿ. ನಿಮ್ಗೆ ಎಲ್ಲರೂ ಗೊತ್ತಿದ್ದಾರೆ. ಎಲ್ಲ ನಾವೇ ಕೊಟ್ಟು ನಾವೇ ಇಟ್ಟು ಬಿಡ್ತೀವಲ್ಲ. ಅದ ನೀವು ನಿಮ್ಮ ಅಹಂಕಾರದಲ್ಲಿ ಇಲ್ಲಾಸ್ಪತ್ರೆ ಅಲ್ಲಾಸ್ಪತ್ರೆಗಳು ದೇವಸ್ಥಾನ ಸಾಕ್ಷಾತ್ ತಾಯಿಗೆ ಇಷ್ಟು ಜಾಗ ಇದು. ಯಾರಿಗೆ? ತಾಯಿಗೇನೆ. ನೀವು ಅಲ್ಲಿಂದ ಬನ್ನಿ ಇಲ್ಲಿಂದ ಬಿಡಿ, ರೋಡ್ ಬಿಡಿ ಅಂದ್ರೆ ರೋಡ್ ಇಲ್ಲ. ನಿಮ್ಮನ್ನು ಮನೆಯೇ ಕರ್ಕೊಂಬರೋಕ್ಕಾಗಲ್ಲ. ದೇವಸ್ಥಾನ ಅಂತ ಓಪನ್ ಮಾಡಿಬಿಟ್ರದು ಬಡಬಗ್ರು ಬಂದು ಕಷ್ಟಾದರೂ ಬಂದು ಬೇಡ್ಕೊಳ್ಳಿ ಅಂತ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ರಾಜಕೀಯದವರು ಬಂದು ಇಲ್ಲಿ ಎಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲರೂ ಸಪೋರ್ಟ್ ಇದ್ದಾರೆ ನಮಗೆ. ಮತ್ತು ನೀವಂತ ಬಂದು ಸಣ್ಣ ದೇವಸ್ಥಾನ ಅಂತ ಬಂದು ಅಹಂಕಾರ ಮಾಡೋಕೆ ಹೋಗ್ಬೇಡಿ. ನನ್ನ ಯಾರು ಬಂದು ಟಿ ವಿ ಕೊಡ್ತೀವಿ ಇರುತ್ತೆ. ಅವ್ರ ಯಜಮಾನಿಗೂ ಮಗು ಹುಷಾರಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋಕೆ ಹೇಗೈತೆ ನಿಮ್ಗಿಲ್ಲ ಅಂದರೆ ಬಂದು ಟಿ ವಿ ಕೊಡ್ತೀವಿ ಅಂದರೆ ನೀವು ಎಂತ ಆಯೋಗ್ಯ ಇರಲ್ವ? ಸ್ವಂತ ಮಗನ ಕರ್ಕೊಂಬರೋಕೆ ಯಾರು ಬರಲ್ಲ. ಒಬ್ಬಳೇ ಬಂದು ಒಬ್ಬರೇ ಬರ್ತೀರಿ. ಒಬ್ಬ ಕರ್ಕೊಂಡು ಹೆಣ್ಣು ಇಲ್ಲ ಗಂಡ ಬರ್ತೀರಿ. ಮಗನ ಕರ್ಕೊಂಬರೋಕ್ಕಾಗಲ್ಲ ಅಂತ ನೀವು ಹೇಗೆ ಇನ್ನೊಬ್ರು ಕರ್ಕೊಂಬರೋ ಹೇಗೈತೇನಲ್ಲ ನಿಮಗೆ. ಇಲ್ಲಿ ಬಂದು ಟಿ ವಿ ಕೊಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಿಮ್ಮ ಅಹಂಕಾರ ಎಷ್ಟಿರುತ್ತಲ್ವ? ಕರೆಕ್ಟ್ ಅಲ್ವ? ನಿಮ್ಮ ಮಗನ ಕರ್ಕೊಂಬರೋ ಹೇಗೈತೆ ನಿಮ್ಗೆ ಆಗಲ್ಲ ಅಂದರೆ ಯಾರೋ ನಾನು ಇರಲಿಲ್ಲ ಯಾರೋ ಬಂದಾರಂತೆ ಇಲ್ಲಾಸ್ ಬಿಡಿ ಅಂತೆ. ಅಲ್ಲಿ ಮೇಲೆ ಯಾರೋ ಪುನಃ ಜಾಗ ಬಿಟ್ಟು ಬಂದರು ಶುದ್ಧಾಗಿ ಹೋಗ್ತೀರಾ ನೀವೆಲ್ಲ? ಅಲ್ಲಿ ಬಾವಿ ಯಾರು ನೋಡ್ತೀರಾ? ಐದರಿಗೆ ಬಾವಿ ಯಾರೋ ಬಾವಿ ನೋಡ್ಬೇಕು ಅನ್ನೋ ಆಸೆ ಇದೆಯಾ? ಸೊಳ್ಳೆ ಕಡೆಯಲ್ಲ ಆಸೆ ಇದೆಯಾ? ಒಂದು ರೂಪಾಯಿ ದುಡ್ಡು ಕೇಳಲ್ಲ ನಾವು ಯಾರಿಗಾರು ಗೊತ್ತಿದೆಯಾ? ಉದ್ಭವ ಮೂಡ್ತಾರೆ ಮಕ್ಕಳು. ನನಗೆ ಒಂದು ವರ್ಷಕ್ಕೆ ತೀರ್ಥ ಕೊಳೆಯಲ್ಲ ಉಳಿಯಲ್ಲ. ಯಾರು ಗೊತ್ತಾ? ಬಟ್ ಪುಣ್ಯ ಕೈ ಇಲ್ದರು ಕಾಲಿಲ್ಲರು ಹೆಂಗೆ ಕೆಲಸ ಮಾಡ್ತಾರೆ ಎಲ್ಲ ಊರಿಂದ ಬಂದು ಬಾಯ್ಕೊಂಡ ತಿರುಣಾಮಲೆ ಎಂದೂರ ಸುಮ್ಮನೆ ಬಂದಿರಲ್ಲ ಅಲ್ವಾ? ಬಿಲ್ಡಪ್ ಕೊಡೋಕೆ ಗೊತ್ತಿರಲಿಲ್ಲ ನೋಡಿ. ಕಿಡ್ನಿ ಫೇಬರ್ ಅಡುಗೆ ಮಾಡ್ತಾರೆ. ಯಾವ್ದಾರ ಬಂದು ಇಲ್ಲಿ ಬಂದು ಅಹಂಕಾರ ಮಾಡಿದರೆ ನಿಮ್ಮ ಮನೆ ಮಂತನ ಕಳ್ಕೊಂಡ್ಬಿಡ್ತೀರಿ. ದುರಹಂಕಾರ ಬಿಡಿ. ನಮಗೂ ಗೊತ್ತಿದೆ ನಿಮ್ಮ ಸಂಘ ಏನು ಹೇಳ್ಕೊಂಡ್ರೆ ಬರ್ತಾರೆ ದಿನಕ್ಕೆ ಒಬ್ಬರ ನಮ್ಮ ಮಗ ಬರಲ್ಲ ಕರ್ಕೊಂಬರಕ. ನಿಮ್ಮ ಮಗನ ನೀವು ಕರ್ಕೊಂಬರ ಹೇಗ್ತಿಲ್ಲ ಅನ್ನೋ ಬಂದಿಲ್ಲ ಗಂಟೆ ಮಾಡೋ ಯಾರು ಅರ್ಹತೆ ನಿಮ್ಗೆ ಇರಲ್ಲ. ಹೌದಲ್ವ? ನಿಮ್ಮ ಗಂಟೆ ಕರ್ಕೊಂಬರಕ್ಕಾಗಲ್ಲ ಅಂದರೆ ಇನ್ನೊಬ್ರು ಕರ್ಕೊಂಬನ್ನಿ, ಮಕ್ಕಳು ಕರ್ಕೊಂಬನ್ನಿ. ನೀವು ಹೆಂಡತಿ ಕರ್ಕೊಂಬರಕ್ಕೆ ಮಕ್ಕಳು ಕರ್ಕೊಂಬನ್ನಿ. ಅಪ್ಪ ಅಮ್ಮ ಕರ್ಕೊಂಬರ ಮಕ್ಕಳು ಕರ್ಕೊಂಬರ ಹೇಗೆ ತಿನ್ನಲ್ಲ ಬಂದು ಗತ್ತೊಡಿತೀನಿ. ನಾನು ಯಾರೋ ಒಂದು ಅಮ್ಮ ಗತ್ತೊಡಿತಾಳ ಅಂತೀರಿ ಕರ್ಕೊಂಬಂದು ಮಗನ ಕರ್ಕೊಂಬರಕ್ಕಾಗಲ್ಲ ಅಂತ. ಎತ್ಕೊಂಬರೋ ಅಷ್ಟು ಹೇಗೆ ಯಾರು ಅಕ್ಕಪಕ್ಕ ಮನೆಯವ್ರನ್ನ ಫ್ರಿಜ್ನ ಕಂಡ್ರೆ ಯಾರು ಬಂದು ಎತ್ಕೊಂಬರಲ್ವ? ಅಥವಾ ನಾವು ನಮಗೆ ನಾವು ಕರ್ಕೊಂಬರಲ್ವ? ಬರಬೇಕು ಅರ್ಹತೆ ಹಣ ಆಗ್ತಿಲ್ಲ ಕರ್ಕೊಂಬರಕ್ಕೆ. ಯಾರು ಬಂದಿಲ್ಲ ಕರ್ಕೊಂಬರಕ್ಕೆ ಬನ್ನಿ. ಯಾರೋ ಇಬ್ಬರು ಕಳಿಸ್ತೀವಿ. ಯೋಗ್ಯರಾಗಿ ಬರಬೇಕು. ಅಯೋಗ್ಯರಾಗಿ ಬರ್ತಿರಲ್ಲ ದೇವಸ್ಥಾನದಲ್ಲಿ ಬರೋದು. ಬಿಲ್ಡಪ್ ಪಡ್ಕೊಂಡು ನಾನು ನನ್ನ ಅಹಂಕಾರ ಮಾಡಿಕೆ ಬಂದರೆ ಬರ್ಲಕ್ಕೆ ಹೋಗ್ಬೇಡಿ. ನಮ್ಗೆ ಸಾಕು. ನಂಬಿರೋ ಭಕ್ತರು ಕಸವಡೆ ಭಕ್ತರು ಸಾಕು. ಬೆಳಿಗ್ಗೆ ಒಂದು ಕಸ ಹೊಡಿತಾರೆ. ಕೆಲವೊಬ್ಬರು ಬರ್ತಾರೆ ಅವಳಿಗೆ ಕೈ ಮುಗಿಬೇಕು ಅನ್ಸುತ್ತೆ. ಬೆಳಿಗ್ಗೆ ಬಂದು ಅಲ್ಲಿ ಕಸ ಗುಡಿಸ್ತಾರೆ, ಬಾಗಿಲು ಹೊಡಿತಾ ಇರ್ತಾರೆ, ಗುಡಿಸ್ತಾ ಇರ್ತಾರೆ. ಅವ್ರು ನೋಡ್ರಿ ನಾವೇ ಕೈ ಮುಗಿತಾ ಇರ್ತೀವಿ ಅವ್ರಿಗೆ ಗೊತ್ತಿದ್ದಂಗೆ. ಇನ್ನು ಕೆಲವರು ಬರ್ತಾರೆ ದೇವಸ್ಥಾನಕ್ಕೆ ಸಹಾಯ ಮಾಡ್ಬೇಕಂತ ಒಂದು ಕೈ ಜೋಡಿಸಿ ಬಂದು ಕೆಲಸ ಮಾಡೋಂತ ಇದ್ದಾರೆ. ಇನ್ನು ಕೆಲವರು ಬರ್ತಾರೆ ಅವ್ರು ಬಂತಾರೆ, ಅವ್ರಾಗ ನಮಸ್ಕಾರ ಮಾಡ್ಕೊಳ್ತಾರೆ, ಅವ್ರು ಏನೋ ಭಕ್ತಿ ಭಾವ ಮಾಡ್ಕೊಳ್ತಾರೆ, ಯಾರಿಗೆ ತೊಂದರೆ ಕೊಡೋದು. ಇನ್ನು ಕೆಲವರು ಬರ್ತಾರೆ ದೇವ್ರು ಬರುತ್ತೆ ನಂಗೆ ಅಂತ ಪುಣ್ಯ ಗೊತ್ತಿರ್ತವರೆಲ್ಲ. ಇನ್ನು ಕೆಲವರು ಬರ್ತಾರೆ ನಮ್ಗೆ ಕರ್ಕೊಂಬರಕ್ಕಾಗಲ್ಲ, ಕರ್ಕೊಂಬನ್ನಿ, ನಾವು ಯಾರು ಗೊತ್ತಂದ್ರಿ ನೀವು ಯಾರು ನರ ಹುಡುಗಳಪ್ಪ ನೀವೆಲ್ಲ ಎಷ್ಟೇ ಮೆರೆದಿರೋದಂತ ಎಲ್ಲ ಗುಂಡಿ ಗುಣ್ತಾರೆ. ನಾವು ಯಾರು ಗೊತ್ತಿಲ್ಲ ಅಂತ ಬಂದು ನಾವ್ಯಾರು ಗೊತ್ತಿದೆಯಾ? ಸಾಕ್ಷಾತ್ ಜಗತ್ಶಕ್ತಿನ ಕೈಯಿಂದ ಎತ್ತ ನಾನು ಎರಡೂ ನನಗೆ ದೇವಸ್ಥಕ್ಕೆ ನಾನೇ ಹೇಳ್ಕೊಂಡು ಮಾಡೋದು. ನಾವು ಒಂದಿನ ನಮ್ಮ ಸ್ವಾಮಿಯವ್ರು ನಾವು ನಮ್ಮ ದೇವ್ರು ಬರುತ್ತೆ ನಾವು ಅಂತಾರೆ ದೇವ್ರು ಹೇಳ್ಕೊಂಡಿದ್ದು ನೋಡಿ. ಆಯೋಗ್ಯರ ಇದಾರೆ ಯಾವ್ದಾದ್ರು ಟೋಲ್ ಫ್ರೀ ನೋಡಿದ್ವಿ ನಾವು. ಒಬ್ಬರು ಡ್ರೈವರಿಗೆ ಕೇಳಿದ್ದು ನೋಡಿದ್ರು ನಾವು. ನಿಮ್ಮಂಗೆ ನಾವು ಮನಸ್ಸಲ್ವ? ಬರ್ತಿರಲಿಲ್ಲ ಅಯ್ಯಗಳು ನಿಮ್ಗೆ ಹೇಳ್ತಿರಲ್ಲ. ದೇವ್ರು ನಿಮಗೆ ಕರೆಕ್ಟಾಗಿ ಪನಿಷ್ಮೆಂಟ್ ಕೊಟ್ಟಿರ್ತಾನೆ. ನಾವು ತಪ್ಪು ಮಾಡ್ತೀವಿ ನಿಮಗೆ ಅಯ್ಯ ಪಾಪ ಅಂದ್ಬಿಡ್ತೀವಿ. ನಿಮ್ಗೆ ದುರಾಂಕಾರ ಹೆಚ್ಚಿರುತ್ತಲ್ವ? ನನ್ನ ಯಾರೋ ಬಂದಾರಂತ ಅದು ಇಲ್ಲಿ ಪಕ್ಕೂರಿಂದ ನಾವು ಅಲ್ಲಿಂದ ಬಂದು ಇಲ್ಲಿಂದ ಬಂದಿವಿ. ಏನು ಎಲ್ಲಿಂದ ಬಂದಿರ್ತೀವಿ ನೀವು ಯಾರು? ನೀನೊಬ್ಬ ನರಗಳು ಅಹಂಕಾರ ಮಾಡೋದು. ಯಾರು ಅಹಂಕಾರ ಮಾಡೋ ಬಂದಿರ್ತೀರಿ ಇಲ್ಲೇ ನಾವು ನಿಮ್ಗೆ ಶರಣಾಗಲ್ಲ. ಇಲ್ಲಿ ಭಕ್ತಿಗೆ ಶರಣಾಗ್ತೀವಿ, ತಾಯಿ ಶರಣಾಗ್ತೀವಿ, ಪ್ರೀತಿಗೆ ಶರಣಾಗ್ತೀವಿ. ಅಂದಾದರೆ ನಿಮ್ಮ ಅಹಂಕಾರ ಮಿತಿ ಮೀರಿ ನಾವು ಇಲ್ಲಿ ದಂಡ ದರ್ಶನ ಇರ್ತೀವಿ. ನಾನು ಇದ್ದಿರ ಮಕ್ಕಳು ಕಳಿಸ್ತೀವಿ ಹೆಣ್ಣಾರಿ ಗಂಡ. ನೆನ್ನೆ ಬೆಳಗ್ಗೆ ಒಂದು ಬಂದರೆ ದೇವ್ರು ಬರುತ್ತೆ ನನಗೆ ಅಂತೀವಿ. ದೇವ್ರು ಕೂಗಾಡಕ್ಕೆ ಹೇಳುತ್ತಾ? ಬಟ್ಟೆ ಬಿಸ್ಕೊಂಡು ಹಿಂಗೆ ಅನ್ನೋಕ್ಕಾಗತ್ತಾ? ಹೇಳುತ್ತಾ ದೇವರು? ಮೈ ಮೇಲೆ ಶುದ್ಧ ಬಟ್ಟೆ ಹಾಕೊಂಡು ದೇವ್ರು ಬರ್ತಾನೆ ಒಂದು ಕೂತ್ಕೊಳ್ಳಿ ನಡೀತಿದ್ದೀನಿ. ನಾನು ದೇವ್ರು ನಂಬ್ತೀನಿ. ಈಗ ನಾನು ದೇವ್ರನ್ನ ಅನ್ನ ತಿಂತೀನಿ. ನಾನು ದೇವ್ರು ಬರೋದು ಸುಮ್ಮನೆ ನಿಂತ್ಕೊಳ್ಳಿ. ವೇಲ್ ತೆಗ್ದು ಮೈ ಮೇಲೆ ಬಟ್ಟೆ ತೆಗ್ದು ಇಲ್ಲ ಗಂಡು ಸುಮ್ಮನೆ ಅಂತ ಕುಣಿಂತ ದೇವ್ರು ಹೇಳಲ್ಲ. ನೀವು ಎಲ್ಲಿಂದಲೋ ಬಂದೀವಿ ನಾವು, ಅಲ್ಲಿಂದ ಬಂದೀವಿ ನಾವು. ನಮ್ಮ ಮಗನ ಕರ್ಕೊಂಬನ್ನಿ, ನಮ್ಮ ಹೆಂಡತಿ ಕರ್ಕೊಂಬನ್ನಿ. ಇಲ್ಲಷ್ಟು ಗಾಡಿ ಬಿಡಿ ಅಲ್ಲಷ್ಟು ಗಾಡಿ ಬಿಡಿ. ನಮ್ಮ ಅಪ್ಪ ಏನಾದ್ರು ಸುತ್ತ ಮಾಡಿಬಿಟ್ಟಿಲ್ಲ.
ಮಾಯಿನ ತೋಪ ನಮ್ದು ರೋಡ್ ನಮ್ದಲ್ಲ ಅಂತ ಯಾವನಾರು ಹೇಗಿರ್ತಾರೆ ಬಂದು ರೋಡಾರ ಬಿಡ್ಸಪ್ ಮಾಡ್ತೀನಿ ತಾಕತ್ತಿರೋನು ಮ್ಯಾಲೆ ಬಿಡ್ರಿ ಕೆಳ ಬಿಡ್ರಿ ಅಂತಾರೆ ಮ್ಯಾಲೆ ಯಾರು ಬೇರೆ ಬಿಟ್ಬಿಡ್ತಾರ ಯಾವತ್ತು ನೀವು ನೀಟಾಗಿ ಹೋಗ್ತೀರಾ ಮೊನ್ನೆ ತೆಗಿಯೋದು ಗಲೀತಿಗೆ ಅದು ಉದಾಹರಣೆ ಬಾವಿ ಇದೆ ಬಾವಿ ತಗೊಂಡು ಡೈಪರ್ಸ್ ಹೋಗ್ತಾರೆ ಏನಪ್ಪ ಕಕ್ಕಾಯಿಸಿದ್ದೀರಿ ದೇವಸ್ಥಾನ ಉಚ್ಚಾರ ಮಾಡಿ ಹೋಗ್ತೀರಿ ಅಂತ ಪವಿತ್ರ ಯಾರು ಬಂದಿದ್ದೀರಾ ದೇವಸ್ಥಾನಕ್ಕೆ ಅಂತ ಪವಿತ್ರ ಎಂತೆಂಥ ಜನ ಬರ್ತಾರೆ ನನ್ನೇನು ಅಂದ್ಕೊಂಡು ಎಂಥ ಜನ ಬರ್ತಾರಯ್ಯ ಮಗಳು ಕರ್ಕೊಂಬರಕ್ಕಾಗಲ್ಲ ನಮಗಂತೂ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಬರಂಗಿಲ್ಲ ನಮ್ಮ ಮಗಳು ಕರ್ಕೊಂಬರಕ್ಕಾಗಲ್ಲ ಟಿ ವಿ ಕೊಡ್ತೀರಂತೆ ನಾಚಿಕೆ ಆಗ್ಬೇಕು ನೀವು ಹೇಗೆ ತೆಗಿ ಟಿ ವಿಯವ್ರು ಕರ್ತಾಸ ಬಂದ್ಬಿಡ್ತಾರೆ ಅವ್ರಿಗೇನು ಪಾಪ ಬೇರೆ ಕೆಲಸ ಇಲ್ಲ ಅಥವಾ ಟಿ ವಿಯವ್ರಿಗೆ ಗೊತ್ತಿಲ್ಲ ದೇವಸ್ಥಾನ ನಡೀತಾ ಇರೋದು ಅಲ್ವಾ ನಿಮ್ಮ ಅಹಂಕಾರ ನಿಮ್ಮನ್ನು ತಿನ್ನೋದು ನಮ್ಮನ್ನು ತಿನ್ನಲ್ಲ ಅಲ್ಲಪ್ಪ ದೇವ್ರ ಮುಂದೆ ಬಂದು ಶರಣಾಗಿ ಬರೋದು ಬಿಲ್ಡಪ್ ಪಡೆಯೋದು ದಿನಕ್ಕೆ ಒಬ್ಬರಾಗ ಬರ್ತಾರಯ್ಯ ನಮ್ಮ ಹಸ್ಬೆಂಡ್ ಬರಲ್ಲ ಅಂತ ಮಕ್ಕಳೇನು ಮಾಡ್ತಾರೆ ನಮ್ಮ ಹೆಂಡತಿ ಬರಲ್ಲ ಅಂತ ನಿಮ್ಮ ಮಕ್ಕಳೇನು ಮಾಡ್ತಾರೆ ಯಾರು ಸಹಾಯ ಕೇಳಿ ಕರ್ಕೊಂಡೋಗಿ ಇಲ್ಲಿದ್ರೆ ಬರ್ತಾರೆ ನಾವೇ ಬರ್ತೀವಯ್ಯ ಕರ್ಕೊಂಬರ್ತೀವಿ ಹಿಂಗೆ ಆಡಿ ಮತ್ತೆ ಅಲ್ಲಿ ನಿಂತ್ಕೊಂಡವ್ರಿಗೆಲ್ಲ ಹುಷಾರಿದ್ರೆ ನಾನೇ ನೋಡ್ತಾ ಇದ್ದೆ ಅಲ್ಲಿ ದುರಾಂಕಾರ ಶುರುವಾಯಿತು ಲೇಟ್ ಆಗುತ್ತೆ ಕಾಯಕ್ಕಾಗಲ್ಲ ಅಂದ್ರೆ ಮತ್ತೆ ನಾವೇ ನಿಮ್ಮನೆ ಗುಲಾಮ್ರ ಲೇಟ್ ಆಗುತ್ತಂತೆ ಪೇಷಂಟ್ಗೆ ಕಾಯಕ್ಕೂ ಆಗಲ್ಲ ಅಂತೆ ಮನೆಗೆ ಹೋಗಿ ಏನು ಮಾಡ್ತೀರಿ ಪೇಷಂಟ್ಗಳು ಅದೇ ಆರಿಸಿ ಮೇಲೆ ಮನಸಿ ಕಂಡ ಮನೆ ಸುದ್ದಿ ಮಾಡಿದ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಕಂಡ ಮನೆ ಹಾಳು ಮಾಡ್ತೀವಿ ಕುಡಿಯೋಕ್ಕೂ ಟೈಮ್ ಆಗುತ್ತೆ ದಸಂದು ಕಾಯಕ್ಕೆ ಟೈಮ್ ಆಗಲ್ವ ಆಗಲ್ಲಪ್ಪ ಇದೆಲ್ಲ ಅವರೇ ಬರೋದು ನಾನೇ ಇದ್ದರೆ ಮಾರಿ ಮಕ್ಕಳು ಕಳಿಸ್ತಿದ್ದೆ ನಾನು ಮೇಲಿಂದ ಬರೋ ರಿಕ್ವೆಸ್ಟ್ ಮಾಡಿ ಮೇಲಿಂದ ಬಿಡ್ತೀವಿ ರೋಡ್ ಕಂಡುಬಿಟ್ರೆ ನಮ್ದು ರೋಡು ಬೇರೆ ಇಲ್ವಾ ಯೋಗ್ಯರಾಗಿ ಹೋದ್ರೆ ಏನು ಮಾಡೋದು ಈಗ ನಮ್ಮ ಉದಾಹರಣೆ ನಮ್ಮ ಪಕ್ಕದ ಮಾಸ್ಟ್ರು ಚೆನ್ನಾಗಿದ್ದೀನಿ ಅವನ್ನೆಲ್ಲ ಅಲ್ಲಿ ಹೋಗಿ ಮಕ್ಕಳು ವೈಕ್ ಕಡೋದು ಬೇಕಂಡು ವೈಕಿದ್ರೆ ಪಕ್ಕ ಹೋಗಿ ಎಲ್ಲ ಕರೆಂಟ್ ವೈಕಿದ್ರೆ ಏನು ಮಾಡ್ತಾರೆ ಯಾರು 10 ವರ್ಷ ಕಂಪ್ಲೇಂಟ್ ಕೊಡಿ ಸತ್ತೋಗ್ಯಾರೆ ಅಂತ ನಿಮ್ಮ ಮಕ್ಕಳ ಕಡೆ ಹೇಗೈತೆ 9 ಗಂಟೆ ಮಾಡಿದ್ದೀವಿ ನಾವು 6 ಗಂಟೆ ಪೂಜೆ ಬೆಳಗ್ಗೆ ಒಂದು ಮಕ್ಕಳು ಕರ್ಕೊಂಬಂದ್ರೆ ಬಾಯಿಗಳ ಕಡೆ ಆಡ್ಸಪ್ಪ ಅಂದ್ರೆ ಗರ್ಭೊಳಗೆ ಹೋಗುತ್ತೆ ಮಗು ಇಟ್ಕೊಳ್ಳಿ ಸಿಮಿಗಲ್ ದೇವಸ್ಥಾನ ಅಂತ ಒಬ್ಬಳು ನಮ್ಮನ್ನೇ ಏನರಪ್ಪ ಬಾವಿ ತಗೋದ್ರೆ ಗಲೀಜು ಮಾಡ್ತೀರಿ ಮನೆ ತೆಗಿತೀರಿ 6 ತಿಂಗ್ ಕೊಟ್ಟರೆ ದಿಮ್ ಕೊಡಿ ಬಿಸಿಲು ಕೊಡಿ ಅಂತೀರಾ ಹೇಳ್ತಾರೋದು ನಿಮಗೆಲ್ಲ ಯಾರಬ್ಬರು ದುರಾಂಕಾರ ಮಾಡ್ಕೊಂಬಂದು ನಾವಂತೂ ಒಳ್ಳೆಯರಲ್ಲ ಇವಾಗ ಹೇಳಿದ್ದೀನಿ ಮಾತ್ರ ಸಾಕ್ಷಾತ್ ಏನು ಬೇಕು ಅದು ಮಾಡೇ ಮಾಡ್ತೀವಿ ದೇವ್ರ ಕಡೆಯಿಂದ ಮಾಡಿಸ್ತೀವಿ ನಾವು ಪರ್ಸನಲ್ ಮಾಡ್ತೀವಿ ಎಷ್ಟು ಹೇಳ್ತಿರ್ತೀವಿ ನಾನು ದೇವಸ್ಥಾನಕ್ಕೆ ಬರೋದು ನಿಮ್ಮ ಕಷ್ಟ ಹೆಣಕ್ಕೆ ಅಂತ ನಿಮ್ಗೆ ಏನು ಗಂಡು ಹುಷಾರಲ್ಲ ಹೆಂಡತಿ ಹುಷಾರಲ್ಲ ಮಕ್ಕಳು ಹುಷಾರು ನೀವು ಬಂದು ಕರ್ಕೊಂಬರ್ಬೇಕು ಕರ್ಕೊಂಬರಕ್ಕಾಗಲ್ಲ ಬರ್ಲಕ್ಕೆ ಹೋಗ್ಬಿಡಿ ಯಾರು ನಿಮ್ಗೆ ಬರ್ರಿ ಅಂತ ಕರೆದಿದ್ದಾರೆ ಸಾಕ್ಷಾತ್ ತಾಯಿನೇ ಬಂದು ಉದ್ಭವವಾಗಿ ಬಂದು ಕುತ್ಕೊಂಡ್ರೆ ಜಾಗಕ್ಕೆ ಇಷ್ಟಪಡೋ ಜಾಗಕ್ಕೆ ಅವಳಿಗೆ ಇಷ್ಟೋ ಜಾಗ ನೀವು ದುರಾಂಕಾರ ಸ್ವಲ್ಪ ಯಾರು ಬರಬಾರ್ದಿಲ್ಲಿ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಏನಿಲ್ಲ ಎಲ್ಲರೂ ಒಂದೇ ನಮ್ಮ ಹತ್ರ ನೀವು ಸುಮ್ಮನೆ ಭೇದ ಮಾಡ್ಕೊಂಡಿರಲಿ ನಮ್ಮ ಸಂಘ ಇದ್ದೇವೆ ಅಂತ ಇಲ್ಲಿ ಗಂಡು ಹೆಣ್ಣು ಜಾತಿ ಧರ್ಮ ಎಲ್ಲ ಮಿಕ್ಸ್ ಆಗಿ ದೇವಸ್ಥಾನ ಮಾಡ್ತಾಯಿದ್ದೀವಿ ಅಂದಾದ್ರೆ ಬಂದು ಭಕ್ತರೇ ಬಂದು ದೇವಸ್ಥಾನ ಕಸ ಗುಡಿಸ್ತಾರೆ ಭಕ್ತರೇ ಬಂದು ಕಾಣಿಕೆ ದುಡ್ಡು ಹಾಕ್ತಾರೆ ಭಕ್ತರೇ ಕಿತ್ತಂಗೆ ಕೊಡ್ತಾರೆ ನೀವು ಹೇಗೆ ತೇರಲ್ಲ ನಿಮ್ಮ ಕರ್ಮಹಣ ಬರೋ ಈ ಜನ್ಮಗಾರ ಮತ್ತು ಮುಂದಿನ ಜನ್ಮಕ್ಕೆ ಒಳ್ಳೆದಾಗಲಿದೆ ಬರ್ತೀರಾ ದುರಾಂಕಾರ ತೋರ್ಸಕ್ಕೆ ಬರೋದು ಪೇಷಂಟ್ನ ಕರ್ಕೊಂಬಂದು ತೋರಿಸ್ತೀರಂತೆ ಯಾರ ಪುನಃಕೀತಿ ನಾನು ಬಂದಿದ್ದು ಅಂತ ನಂದು ಅವ್ರು ಇವರು ಅಂದ್ಕೊಂಡು ಅಲ್ಲ ಬರೋದು ರಿಕ್ವೆಸ್ಟ್ ಮಾಡ್ಕೋಬೇಕು ತಾನೆ ಕರ್ಕೊಂಬನ್ರಿ ಏನು ಸಿನಿಮಾ ಟಿ ವಿನೇ ಕೊಡ್ತಾವಂತೆ ನಾಚಿಕೆ ಆಗ್ಬೇಕು ನೀವು ಜನ್ಮಕ್ಕೆ ಟಿ ವಿ ಕೊಡ್ತೀವಿ ಮೊಬೈಲ್ ಕೊಡ್ತೀವಿ ನಾವೇನು ಮೊಬೈಲ್ ಬಿಡ್ತಾ ಇಲ್ಲ ಹಂಗೆ ಬಿಡಿ ಟಿ ವಿ ಕೊಡ್ತೀವಿ ಅಂತ ಯಾರು ಅಂತೀರಿ ಅವ್ರು ಬಂದು ಹಂಗೆ ಹೇಳ್ಬೇಕು ನಮ್ಮ ಗಂಟೆ ಕರ್ಕೊಳಕ್ಕೆ ನಮ್ಗೆ ಆಗ್ತಾ ಇಲ್ಲ ನಮ್ಮ ಮಕ್ಕಳು ಕರ್ಕೊಳಕ್ಕೆ ನಮ್ಗೆ ಆಗ್ತಾ ನಮ್ಗೆ ಹೇಗಿದ್ದೇ ಇಲ್ಲ ಕರ್ಕೊಂಡು ಹೋಗ್ತಿಲ್ಲ ಅಂತ ಹಂಗೆ ಹಾಕಿ ಲೈವಲ್ಲಿ ಕರೆಕ್ಟನಪ್ಪ ಅದನ್ನ ಹಾಕ್ಬೇಕು ರೇಟ್ ಹಾಕ್ಬೇಕು ದೇವಸ್ಥಾನಕ್ಕೆ ಯಾಕೆ ಹೋಗಿ ಕಟ್ಟಕ್ಕೆ ಹೋಗಿ ದೇವಸ್ಥಾನಕ್ಕೆ ಅಂತ ಕೇಳ್ತಾರೆ ಅವ್ರು ಟಿ ವಿಯರು ಕೇಳ್ತಾರೆ ಕೇಳೋದು ದೇವಸ್ಥಾನಕ್ಕೆ ಬರೋದು ಇವ್ರು ಕಷ್ಟ ಹಾಕಿ ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಹೇಳ್ಬೇಕು ಅದನ್ನ ಹಾಕ್ಬೇಕು ಫಸ್ಟೇ ಅದನ್ನ ಹಾಕ್ರಿ ಯಾರು ಟಿ ವಿ ಕೊಡ್ತೀವಿ ಆಂಕರ್ಗಳು ಬರ್ತೀರಿ ಬಂದು ಬಿಲ್ಡಪ್ ಹೊಡಿತೀರಿ ಅದನ್ನು ಹಾಕ್ರಿ ಫಸ್ಟು ಮೊಬೈಲ್ ಇರ್ಬೇಡ ಹಾಕ್ರಿ ನಮ್ಗೆ ಹೇಗಿತ್ತೆ ಇಲ್ಲ ನಾನು ಗಂಟೆ ಕೊಂಡು ಹೋಗಿ ನಮ್ಮ ಮೆಂಟಿ ಕೊಂಡು ಹೋಗಿ ಮಕ್ಳು ಕೊಂಡು ಹೇಗಿತ್ತೆ ಇಲ್ಲ ನಮಗೆ ದೇವಸ್ಥಾನ ಬಂದಿಲ್ಲ ಅಂತ ಹಾಕಿ ನಾವು ಕರ್ಕೊಂಬರ್ತೀವಿ ಕರೆಕ್ಟನಪ್ಪ ಹೇಗಿತ್ತೆ ಇಲ್ದ ಮೇಲೆ ಒಂದು ಮಗಿಯ ಬುದ್ಧಿ ಕೆಲಸ ಹೇಳ್ತಿರಲ್ಲ ಒಂದು ಗಂಡಿಗೆ ಇದ್ದರೆ ಭಾಳ ಹೇಳ್ತಿರಲ್ಲ ಒಂದು ಹೆಂಡತಿ ಸಾಕ ಹೇಳ್ತಿರಲ್ಲ ಬಂದು ದುರಂಕಾರ ಮಾಡ್ತೀರಿ ದೇವಸ್ಥಾನದೊಳಗೆ ಪುಣ್ಯಕ್ಷೇತ್ರಗಳೆಲ್ಲ ಬಂದು ಪುಣ್ಯಕ್ಷೇತ್ರಕ್ಕೆ ಬಂದು ಕರ್ಮರಾಶನೊಳಗೆ ಬನ್ನಿ ಏನೋ ಕರೆಕ್ಟನಪ್ಪ ನನ್ನ ಯಾರು ಬಂದಿರೋದು ನಾನು ಹಂಗೆ ಇರಲಿಲ್ಲ ಇಲ್ಲಿಂದ ಕಡ್ರು ಕಡೆ ಇಲ್ಲಿಂದ ಬಂದು ಇಲ್ಲಿಂದ ಬಂದ್ಬಿಟ್ರೆ ಅಂತ ನಾವು ಕಡ್ರು ಪಕ್ಕ ಊರು ನಮ್ದು ಯಾವ ಊರು ಹೇಳ್ಯಾರೆ ಇಲ್ಲ ಬಿಡಿ ಅಂತಾರಂತೆ ಅದೇ ಅವಳ ಹೇಳ್ಯಾರೆ ನಾವು ಇಟ್ಕೊಂಬತ್ತೀವಿ ಬನ್ನಿ ಅಂತ ನಿಮ್ಮ ಸಿಮಿಗೆ ದೇವಸ್ಥಾನ ಟಿ ವಿ ಕೊಡ್ತೀನಿ ಅಂತವಂತೆ ಅವಳೇ ಸೇರ್ಸಿ ಟಿ ವಿ ಕೊಡ್ಕೋಬೇಕಲ್ಲ ಅವಮ್ಮ ಜನ ನಿಮ್ಮ ದುರಾಂಕಾರ ನಾವು ನಡೆಸಲ್ರಿ ಅವೆಲ್ಲ ತಪ್ಪು ನಾವು ನಡೆಸೋದು ಒಂದೇ ನಮ್ಮ ತಾಯಿ ತಂದಿಲ್ಲ ನಮ್ಮ ದೇವ್ರದ ಇನ್ನು ಯಾರು ಪ್ರೀತಿನ ಬರ್ತಾರೆ ಭಕ್ತರು ಮಾತು ನಾವೇ ಕೇಳ್ತೀವಿ ಭಕ್ತರಿಗೆ ಕೈ ಮುಗಿತೀನಿ ನಾನು ಯಾಕೆ ಗೊತ್ತಾ ಭಕ್ತರೇ ಬಂದು ಅನ್ನ ಹಾಕೋದು ನಮಗೆ ದುರಾಂಕರಗಳು ಬರೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆಯಣ್ಣ ದುರಾಂಕರ ಬರೋದು ನೀವು ಈ ಜನ್ಮ ಏನು ಕರ್ಮ ಮುಂದೆ ಅದೇ ಕರ್ಮ ನಿಮ್ಮದು ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳು ಹೋಗ್ಬಿಟ್ಟು ಈ ಜನ್ಮ ಕರ್ಮರ ಅರ್ಸವಂದು ಮುಂಚೆ ಒಳ್ಳೆ ಮಕ್ಕಳ ಹುಟ್ಟಲಿ ಒಳ್ಳೆ ಗಂಡ ಸಿಕ್ಕಲಿ ಒಳ್ಳೆ ಇಂಥ ಸಿಕ್ಕಲಿ ಅಂತ ಬೇಡ್ಕೊಳ್ರಪ್ಪ ದುರಾಂಕಾರ ಮಾಡ್ತೀರಿ ನಿಮ್ಮ ದುರಾಂಕಾರ ಯಾರು ಕೇಳ್ತಾರೆ ಸುಮಾರು ಜನ ಹಿಂಗೆ ನೋವು ಅಂದ್ಬಿಟ್ಬಿಟ್ರೆ ಅದೇ ಬೇಜಾರಾಗುತ್ತೆ ಹೇಳಿ ಲೈವಲ್ಲಿ ಹೇಳ್ತಾರೆ ಸುಮಾರು ಜನ ಬೆಟ್ಟಿದ್ದೆ ಮನ್ಯಾಬಾನ ಬಂದ ಅನ್ಯಾಯಕ್ಕೆ ಹೋದ ಲೈವಲ್ಲಿ ಹಾಕಿದ್ವಿ ನೋಡಪ್ಪ ಬಂದ ದುರಾಂಕಾರ ಮಾಡ್ಕೊಂಡು ಸೆಮಿಗಲ್ ದೇವಸ್ಥಾನ ಅಂತ ಗಂಜಿ ಜಗಳ ಹಾಕೊಂಡು ಹೋದ್ರು ಅಲ್ಲಿ ಹೊಡಿತಲ್ಲಪ್ಪ ಹೆಚ್ಚಿ ಬಂದು ನಾವೇ ಮಾಡೋಣ ಕನ್ನಡ ಹಾಸ್ಪಿಟ್ಲ್ ಹೋಗಿ ಮನೆಗೆ ಹೋಗ್ರಿ ನಿಮ್ಮ ಮನೆ ಬರ ನಾವು ಕಾಣೋಣ ನಿಮ್ಮ ದುರಾಂಕಾರ ಮಾಡ್ಕೊಂಡು ಇಲ್ಲೇನು ಮಾಡಲ್ಲ ಮನೆಗೆ ಕಳಿಸಿ ಸಿಕ್ತಲ್ಲ ಹಿಂಗಡಿ ಕೂಡ ಇಚ್ಛೆ ಹೇಳ್ರಿ ತುಂಬ ಬೇಜಾರಾಗುತ್ತೆ ಟಿಪ್ಟಿಂದ ಯಾವ ಬರ್ತಾವ ಅಮ್ಮ ಏನು ತಗೊಂಡು ಕಣಮ್ಮ ದುರಾಂಕಾರ ಮುಷ್ಟಿ ಮುಗಿ ತಿರ್ಕೊಂಡು ಬೇಯಿಸೋಣ ಮಾತುಕೊಂಡು ನಾವು ದುರಾಂಕಾರಿಗಳ ನಿಮ್ಮ ದುರಾಂಕಾರ ಅಲ್ಲಾರ ಬಂದು ನಮ್ಮ ದೇವ್ರು ಹಿಂಗೆ ಇದು ನೋಡ್ಕೊಡೋ ಎಲ್ಲ ಮಂಗುಡಿ ಮಾಡ್ಕೊಂಡು ನಮ್ಮ ದೇವ್ರು ಬರ್ತೇನೆ ಅಂದ್ರೆ 2 ಮಕ್ಕಳು ಕಳ್ಕೊಂಡು ನಾವೇ ಮಾಡೋಣಪ್ಪ ಅಂದ್ರೆ ಅನಂತ ಬಂದ ಬಂದು ಸರಿಯಾಗಿ ಸೀರೆಗೆ ಮುಟ್ತಾ ಮಗುನೇ ಕಳ್ಕೊಂಡು ಅದು ನಿಮ್ಮ ದುರಾಂಕಾರ ನಾವೇ ಮಾಡೋದು ನಿಮ್ಮ ದುರಾಂಕಾರ ನಿಮ್ಮನ್ನು ತಿನ್ನುತ್ತೆ ಈ ಜನ್ಮಕಾರ ಕರ್ಮ ಮಾಡಿ ಮುಂದಿನ ಜನ್ಮಕ್ಕೆ ಒಳ್ಳೇದು ಮಾಡಿರಿ ಬೆಳಗ್ಗೆ ಬೇಜಾರಾಗೋದು ಏನು ಗೊತ್ತಾ ದೇವಸ್ಥಾನಕ್ಕೆ ಬರೋದು ಶರಣಾಗೋಸ್ಕರ ದುರಾಂಕಾರ ತೋರ್ಸೋಕ್ಕಲ್ಲ ಅಲ್ವಾ
ಸಾಕ್ಷಾತ್ ನಾವು ಶುದ್ಧರಾಗಿ ನಮ್ಗೆ ದೇವ್ರು ಸಿಕ್ಕಿದ್ರೆ ನಾವ್ಯಾರು ಗೊತ್ತಿರಲ್ಲ ಅವ್ರಿಗೆ. ಆ ತಾಯಿನ ನಿತ್ಯ ಸೇವೆ ಮಾಡೋರು ನಾವು ನಮ್ಮನ್ನೇ ಕೇಳ್ತಾರೆ ಯಾರು ಗೊತ್ತಾ, ನನ್ನೇ ಕೇಳಿ ಹೇಳ್ತಿದ್ದೆ ಅವಳಿಗೆ, ನಾನು ಯಾರು ಗೊತ್ತಾ ಅಂದಿದ್ರೆ ನಿನ್ನ ಗಂಡಿಗೆ ಎಂಟಿ ಆಗಿ ಪಡ್ಲು ಅಂತಿದ್ದೆ. ಕರೆಕ್ಟ್ ಅಲ್ವಾ? ಫಸ್ಟ್ ಗಂಡಿಗೆ ಎಂಟಿ ಗಂಡ ಆಗ್ರಿ, ನಿಮ್ಮ ಅಪ್ಪ ಅಮ್ಮ ಮಕ್ಕಳಾಗ್ರಿ ಸಾಕು, ಅದಕ್ಕೆ ದೊಡ್ಡ ಅರ್ಹತೆ ಏನಿಲ್ಲ ಭೂಮಿ ಮೇಲೆ ಅಲ್ವಾ. ನಾವು ಒಳ್ಳೆ ಅರ್ಹತೆ ತಾಯಿ ನಮಗೆ ಸಿಕ್ಕಿರೋದು. ಎಂಥ ಪುಣ್ಯಶ್ರೀ ನೀವು ಅಂತ ಕೆಲವರು ಬರ್ತಾರೆ, ಎಂಥ ಪುಣ್ಯಶ್ರೀ ಸೇವೆ ಮಾಡ್ತೀರಿ ನೀವು ಅಂತ ಕೆಲವರು ಬರ್ತಾರೆ. ನಾವು ಯಾರು ಗೊತ್ತಾ ಅಂತೆ, ನೀವು ಯಾರು ಗೊತ್ತಾ, ಕರ್ಮಿಷ್ಟ್ರು ನೀವು ಬಂದಿದ್ದು ಬಿಲ್ಡಪ್ ಕೊಡೋದು. ಇವ್ರು 2 ಸಲ ಟಿ ವಿ ಕೊಟ್ಬಿಡ್ತಾರೆ, 2 ಸಲ ಎಲ್ಲ ಆಗ್ಬಿಡುತ್ತೆ, ಎಲ್ಲ ಸರಿ ಕಾನೂನೆಲ್ಲ ಅಪ್ಪಂದೇ ಅಲ್ವಾ. ಶರಣಾಗ ದಾರಿ ಗೊತ್ತಾ, ಪ್ರೀತಿಯಿಂದ ಬಂದರಿಗೆ ನಮಸ್ಕಾರ ಮಾಡ್ತೀವಿ ನಾವು. ಅವ್ರು ಬೆಳಗ್ಗೆ ಎದ್ದು ಮಗಳೇ ಅಂತೀವಿ, ಅವನೊಂದು ಯಾವ ಊರು ಕೇಳಿದೆ, ಅವಣ್ಣ ನಮಸ್ಕಾರ ಮಾಡಿದೆ ನಾನು. ಯಾಕೆಂದ್ರೆ ಪುಣ್ಯಾಗರು ಬಂದು ಕಸ ಎತ್ತಿದ್ರು, ಬೆಳಗ್ಗೆ ಬಂದು ಗುಡಿಸ್ತಾ ಇದ್ರು. ಅಲ್ಲಿಂದ ಕೈ ಮುಗಿತೀವಿ ನಾವು ಅವ್ರನ್ನ, ಕರೆದ ಕೈ ಮುಗಿಬೇಕು ಅಂತ ಎಷ್ಟು ಜನ ಬಂದು ಕಸ ಎತ್ತಾರೆ, ಸರ್ ಬಂದು ಗುಡಿಸ್ತಾರೆ, ರಂಗೋಲಿ ಬಿಡಕ್ಕೆ ಬರ್ತಾರೆ. ರಾಮಣ್ಣ ಅಂತ ಲೋಕ ಇತ್ತು, ಕೈ ಬರ್ತಾರೆ ಅಂತ ಕಲ್ಲಾಗಲೇ ಪುಣ್ಯಾಪುರ ಕುತ್ಕೊಳ್ಳಿ ಅಂತ ಕೇರಳ ಮಹಾರಾಜ ಬಂದು ಕುತ್ಕೊಂಡು ಹೋಗ್ತಾರೆ ಗಂಟೆಗಟ್ಟಲೆ. ಪ್ರಾಣ ಅಂತ ಬಾಕ್ಲಾಗಿ ಬೈಕೊಂಡು ಹೋದ್ರು ಅವತ್ತು, ಅವಾಗ ಪುಣ್ಯ ಅಲ್ಲೇ ಕೂತಿ ಬರ್ತಾರಿಲ್ಲಲ್ಲ. ಅವ್ರು ರೆಡಿ ಮಾಡಕ್ಕೆ ಬಂದ ಇವರಪ್ಪ ಬಾಯ್ಕೊಂಡ ಆಂಧ್ರ ಆಟಾಗ ಸತ್ತೋಗ್ಬಿಡ್ತಾರಂತೆ. ಅಪ್ಪನೇ ಬದುಕೇರಂತೆ ಬಂದು ಕೆಲಸ ಮಾಡ್ತಾರೆ. ಸುಮಾರು ಬಂದು ಯಾಕೆ ಭಕ್ತರು ಬರ್ತಾರೆ ಸುಮ್ಮನೆ. ದೇವಸ್ಥಾನ ಮೇಸ್ತ್ರಿ ಅವ್ನು ಜಮಾ ಮಾಡ್ಬೇಕು ರಕ್ತದಲ್ಲಿ, ಇಲ್ಲೇ ಇದ್ದಾರೆ, ಅವ್ನು ಜಮಾ ಮಾಡ್ತಾನೆ ಇಲ್ಲ, ದೇವಸ್ಥಾನ ಕಟ್ತಾನು. ಬರ್ತೀರಿ ನಿಮ್ಮ ಅಹಂಕಾರಗಳು ಏನೋ ಸ್ವಲ್ಪ ದುಡ್ಡು ಮಾಡ್ಕೊಂಡು ನಿಮ್ಮ ಅಪ್ಪ ಮುಂದೆ ದುಡ್ಡು ಮಾಡಿರ್ತಾರೆ ಅಲ್ವಾ, ಬಿಟ್ಟು ದುಡ್ಡು ಬಂದಿರುತ್ತೆ, ದುರಹಂಕಾರ ಮಾಡ್ಕೊಂಡು ಬರ್ತೀರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ಕಷ್ಟ ಗೊತ್ತಾಗ್ತದೆ. ನಾವು 2 ರೂಪಾಯಿ ಸಂಬಳ, ನಮ್ಮ ಅಪ್ಪ 2 ರೂಪಾಯಿ 1000 ರೂಪಾಯಿ ಕಾಯಿಸಲೇನು, ನಾನು 13 ರೂಪಾಯಿ ಬ್ಯಾಂಡ್ ಶಾರ್ಟ್ ಕೆಲಸ ಮಾಡಿ ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ, ನಮ್ಗೆ ಗೊತ್ತಿರುತ್ತೆ ಏನು ಅಂತ. ಸ್ವಂತ ಮಕ್ಕಳೇ ಬುದ್ಧಿ ಕಲ್ಸೋಕ್ಕಾಗಲ್ಲ, ಏನು ಬೇಕಾಗಿಲ್ಲ, ನಮ್ಗೆ ಆಗ್ತಿಲ್ಲ ಮಗ ಕರ್ಕೊಂಬಂದಿದ್ದೀವಿ ನಾವು ಅಟ್ಲೀಸ್ಟ್ ಬಂದಾಗ ಏನೋ ಬಂದ್ಬಿಟ್ಟು ಸಹಾಯ ಮಾಡಿ ಅಂದ್ರೆ ಯಾರೊಬ್ರು ಭಕ್ತರು ನಾವೇ ಕರ್ಕೊಂಬರ್ತೀವಿ, ನಾವೇ ಕಳಿಸ್ತೀವಿ. ಅಲ್ಲಿ ಶುರುವಾಗುತ್ತೆ ನಾವು ಯಾರು ಗೊತ್ತಾ ಅಂತ. ಕಾಯಕ್ಕೂ ಆಗಲ್ಲ ಅಂದ್ಬಿಟ್ರೆ ನಿಮ್ಮ ದುರಾಂಕಾರ ಯಾವನಿಗೆ ಇರುತ್ತೆ, ಅದಕ್ಕೆ ನಿಮಗೆಲ್ಲ ಕಾಲೇ ಬಂದಿರುತ್ತೆ ಅಂತ ನನ್ನ ಅನಿಸಿಕೆ ಅಲ್ವಾ. ದೇವ್ರು ಸುಮ್ಮನೆ ಕೊಟ್ಟಿರಲ್ಲ, ನೆನ್ನೆ ಅನ್ಸ್ಬಿಡ್ತಂಗೆ ದೇವ್ರು ಸುಮ್ಮನೆ ಕಾಯಿಲೆ ಕೊಟ್ಟಿರಲ್ಲ, ಕರ್ಮಕ್ಕೆ ಕೊಟ್ಟಿರೋದು ಕಾಯಿಲೆ. ನೀವು ಅಹಂಕಾರ ಮಾಡಿ ಈಜಿ ಅನ್ಕಾರ ನಿಮ್ಮ ಮಕ್ಕಳು ಹಂಗೆ ಕಟ್ಕೊಂಡಿರ್ತಾರೆ, ನಿಮ್ಮ ಗಂಡು ಹುಷಾರಿಲ್ಲ, ಹೆಂಡತಿ ಹುಷಾರಿಲ್ಲ ಅಂದರೆ ದಯವಿಟ್ಟು ಅದನ್ನೆಲ್ಲ ಬಂದು ಬೇಡ್ಕೊಂಡೋಗಿದ್ದ. ನನ್ನ ಅಪ್ಪನ ದೇವಸ್ಥಾನ ಅಲ್ಲ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಪುಣ್ಯ ಮಾಡ್ಕೊಂಡು ಹೋಗ್ರಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಂಡಿ ಕೊಟ್ಟು ನಾನು ನನ್ನದು ಬಿಟ್ಟು ಅಹಂಕಾರ ಪಟ್ಟು ಅಡ್ಬೀಳಿ ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಹೆಣ್ಮಕ್ಳು ಸಂಸಾರ ಚೆನ್ನಾಗಿರಲಿ, ದುಡಿಯೋಕ್ಕೆ ಶಕ್ತಿ ಕೊಡಲಿ, ದುಡಿಯೋಕ್ಕೆ ದಾರಿ ಕೊಡಲಿ, ಆರೋಗ್ಯ ಕೊಡಿ ಅಂತ ಕೇಳಿ. ರಬ್ಬದ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ಟಕ್ಕಾಗಲ್ಲ, ಗಂಡು ಬರಲ್ಲ, ಹೆಂಟು ಬರಲ್ಲ, ನಾವೇನು ಮಾಡೋಣ? ಗಂಡು ಕೆಲ್ಸಕ್ಕೋಗಲ್ಲ, ಏನು ಮಾಡೋದು? 8 ಹುಡುಗಗಳು ಏನು ಮಾಡೋದು ನಾವು? ಮಗು ಮಾತ್ರ ಏನು ಮಾಡೋದು? ಒಬ್ಬನೇ ಮಗು ಬುದ್ಧಿ ಕಲ್ಸಕ್ಕಾಗಲ್ವ? ಇಲ್ಲ 1000 ಜನ ಬರ್ತಾರೆ ನಿತ್ಯ ಅಂದಾದರೆ ಎಲ್ಲರಿಗೂ ಬೈತಿಲ್ಲ. ನಾನು ಭಕ್ತರನ್ನೇ ಭಗವಂತ ಅಂತ ಕಂಡಿರೋದು ನಾನು. ಯಾಕೆಂದರೆ ಭಕ್ತರೊಳ ಪ್ರೀತಿ ಇರೋದು, ಯಾವ ಭಕ್ತರು ಯಾವ ಕಷ್ಟನೂ ಯಾವ ಕಾಲ ಒಂದು ದಿವಸ ನಾನು ನಿಂತರು ಅಂತ ಒಂದೇ ಇಲ್ಲ, ಎಲ್ಲರೂ ಸರ್ವರು ಸಮಾನ ನೋಡ್ತಿರೋದು. ದೇವಸ್ಥಾನಕ್ಕೆ ಬಂದು ಗಲಾಟೆ ಮಾಡಿದೆ, ಭಕ್ತರು ಹೊಡಿತಿರೋದು ನಾವು ಜವಾಬ್ದಾರಲ್ಲ. ಮೊನ್ನೆ ಯಾರೋ ಒಂದು ಬಂದು ವೇರ ತಗೊಂಡು ಕುಣಿತಾವಳೆ, ಇಲ್ಲಮ್ಮ ಕೇಳ್ತಿಲ್ಲ, ಎಷ್ಟು ಗತ್ತು ಹೊಡಿತಾಳೆ ಗೊತ್ತ, ನಾವು ಯಾರು ಗೊತ್ತಾ ಲೇಡೀಸ್ನ ಮುಡ್ತೀರಾ ಅಂತ ಯಾರೋ ಪುಣ್ಯಕೀರ್ತಿ ಹಾಸನ ಕಡೆ ಬಂದಿದ್ದು ಕೊಟ್ಟು ನೋಡು ಅದೇ ಗಂಡ. ಆ ಪುಣ್ಯಕೀರ್ತಿ ಹಾಸನ ಕಡೆ ಅಮ್ಮಂಗೆ ನಮಸ್ಕಾರ ಮಾಡ್ತೇನೆ ಇಲ್ಲಿದೆ ನಾನು. ಅಮ್ಮಂಗೆ ನಾವು ಹೆಣ್ಣು ಮುಟ್ಟಂಗಿಲ್ವಲ್ಲ, ಯಾರೋ ಅಮ್ಮ 2 ಕೊಟ್ಟು ನೋಡು ಸುಮ್ಮೋದ್ಲು ಮನೆಗೆ. ಇಲ್ಲಿ ದೇವ್ರ ಮುಂದೆ ಬಂದು ದುರಾಂಕಾರ ಮಾಡೋದ? ಸೃಷ್ಟಿ ಮುಂದೆ ಯಾವೊಂದು ನಡೆಯಲ್ಲ. ನಡೆಯುತ್ತೇನಪ್ಪ? ಯಾವೊಂದು ನಡೆಯಲ್ಲ. ತಲೆದಾಗಿ ಎಲ್ಲವೂ ಆರಡೆ ಮಾಡಿ ಗುಂಡಿ ಉಂತಾರೆ. ಭಯವಶ್ಯತೆ ನಂದಲ್ಲ, ನಿಮ್ಮ ಒಬ್ಬರ ಅವಿವೇಕಿತನದಿಂದ ಬೇರೆ ಜನಕ್ಕೆ ತೊಂದರೆ ಆಗಬಾರ್ದು. ನಾನು 12 ಗಂಟೆ ಬರೋದು ನಿಮ್ಮಿಂದಲೇ. ಲೇಟ್ ಆಗುತ್ತಾ ಅಂದ್ರೆ ಬಂದು ಕೇಳಿ ನಾವೇನು ಮಾಡೋದು? ನಿಮ್ಮ ಗುಲಾಮ್ರ ನಾವು 4 ಇರಂತೀವಲ್ಲ, ನಾವು ಕಸ ಹೊಡಿತೀವಲ್ಲ, ರಾತ್ರಿ 11 ಗಂಟೆ ನಾವು ಮಲ್ಗೋದು. ಬರ್ತೀನಿ ನಾವು ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ ಅಂತಾರೆ. ಏನು ರಾತ್ರಿ 11 ಗಂಟೆ ಯಾರು ಬಂದರೆ ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಂತಾನೆ. ಕಳೆದ ಉಳ್ಕೊಂಡ ಅಂದ್ರೆ ಲೇಟ್ ಆಗುತ್ತಾ ಬೆಳಿಗ್ಗೆ ಅಂತಾನೆ. ಏನು ಮಾಡೋದು ನಿಮಗೆ ದುರಂಕಾರ? ಭಕ್ತರಾಗಿ ಬನ್ನಿ, ಭಕ್ತರಾಗಿ ಹೋಗಿ, ತಾಯಿಗೆ ಶರಣಾಗಿ ಎಲ್ಲ ಜಾಗ ದೇವ್ರಿಗೆ ನಮ್ಮ ಮನಸ್ಸರ ದೇವ್ರಿಗೆ ದೇವಸ್ಥಾನಕ್ಕೂ ಅವಶ್ಯಕತೆ ಇಲ್ಲ. ನಾವು ತಂದೆ ತಾಯಿಗೆ ಅನ್ನ ಹಾಕಿದರೆ ಅಂತರ ಹಾಕಲು ಅವಶ್ಯಕತೆ ಇಲ್ಲ. ನಾವು ಬೇರೆ ಬಗ್ಗೆ ಮಾತಾಡ್ತಾ ಹೋದರೆ ಯಾವುದು ಕಾಯಿಲೆ ಬರೋದಿಲ್ಲ. ನಾವು ಸಾಲ ಮಾಡಿದವ್ರು ರೋಗನೇ ಬರೋದಿಲ್ಲ. 3 ತಿಳ್ಕೊಂಡು ಸಾಕು. ನೀವು ಪವಿತ್ರವಾದ ಬಾವಿ ಹೆಂಗಿದೆ ಫಸ್ಟ್ ನೋಡಿ, ಅಲ್ಲಿ ಬಿಡೋದೇ ಇಲ್ಲ. ಅಲ್ಲಿ ಒಣ್ಣೆ ತೆಗಿಯೋರು ಬಾವಿಗೆ ಬಿಡೋರು ಪಾಪ, ಎಲ್ಲ ಒಳಗೆ ಬಿಟ್ಬಿಟ್ಟು ಹಂಗೆ ಇಟ್ಕೊಳ್ಳೋರು. ಇಟ್ಕೊಳ್ಳಿ ಮಗು, ನಾನು ಕಂಪ್ಲೇಂಟ್ ಕೊಟ್ಟಳೆ, ನಾವು ಮೂಗುತಿ ಕೊಟ್ಟಳೆ, ಬೈತಾರೆ ನಮ್ಮ ತಾಯಿ ಗಾಡಿ ಮಾಡಿದ್ರು ಒಬ್ಬಳು. ಹಿಂಗೆ ಮಗಳು ಬಾವಿಗಳಿಗೆ ಬಿಡೋದು, ಇಟ್ಕೊಳ್ಳೋದು. ಎಲ್ಲೂ ಉಚ್ಚರಿಸ್ಯಾರ ಅಂತ ಕೇಳಬೇಕಾದ್ರೆ ಬಿಡ್ತೀವಿ, ಎಲ್ಲೂ ಉಚ್ಚರಿಸ್ಯಾರಪ್ಪ ಅಲ್ಲಿ ಪಕ್ಕ ಇಳಿಸಿ ಉಚ್ಚರಿಸ್ತಾಳೆ. ಬನ್ನಿ ಸರ್, ಯಾರೋ ಒಬ್ಬಳಮ್ಮ ಮಗು ಹೊಳ್ತಾ ಇದೆ, ಮಮ್ಮಿ ಇಂತು ನಾವು ಗಂಟೆ ಪೂಜೆ ಮಾಡ್ತೀವಿ ಸಂಜೆ, ಅವ್ರು ಕೆಳಗೆ ಸುದ್ದಿ ಅಂತ ಹೇಳೋರು. ಯಾವ ಮಟ್ಟಿಗೆ ನೀವು ಬುದ್ಧಿವಂತರಾಗಿ ದೇಹದೊಳಗೆ ಉಚ್ಚರಿಸೋದು ಗಲೀಜು ಮಾಡೋದ? ನೀವು ಹೆಂಗೆ ಆಗಿರ್ತೀರಲ್ಲ, ಲೋಫರ್ ಬುದ್ಧಿ ಕಲ್ತಿರ್ತಾರೆ ನಿಮ್ಮ ಮಕ್ಕಳು, ಅದೇ ಲೋಫರ್ ಬುದ್ಧಿ ಕಲ್ತಿರ್ತಾರೆ. ಸಜ್ಜನರಾಗಿ ನಿಮ್ಮ ಮಕ್ಕಳು ಸಜ್ಜನರಾಗ್ತಾರೆ. ನೀವು ದುರ್ಜನರಾದರೆ ನಿಮ್ಮ ಮಕ್ಕಳು ದುರ್ಜನರಾಗಿರ್ತಾರೆ. ನಿಮ್ಮ ಬುದ್ಧಿ ಯಾರ್ಯಾರು ಬಂದು ಗಲಾಟೆ ಮಾಡ್ತಾರೆ ಅವ್ರ ಮನೆ ಸಂಸ್ಕೃತಿ ಗೊತ್ತಾಗ್ಬಿಡ್ತದೆ. ಮಕ್ಕಳು ಗಲಾಟೆ ಮಾಡಿ ಅಪ್ಪ ಅಮ್ಮ ಹೆಂಗೆ ಬೆಳೆಸ್ಯಾರೆ ಅಂತ, ಅಪ್ಪ ಅಮ್ಮ ಗಲಾಟೆ ಮಾಡಿ ಮಕ್ಕಳು ಹೆಂಗೆ ಬೆಳೆಸ್ತೀರ ನೀವು ಅಂತ ಗೊತ್ತಾಗ್ತದೆ. ನಮ್ಮನ್ನೇ ಹೆಂಗೆ ಅಪ್ಪ ಅಮ್ಮ ಬೆಳೆಸ್ಯಾರ ನೋಡಿ. ನನಗೊಂದೇ ನಾನು ಸಿಟ್ಟು ಯಾಕೆ ಗೊತ್ತಾ? ಸಿಟ್ಟು ಮಾಡಿಲ್ಲ ಅಂದರೆ ಇವ್ರು ಕೇಳೋಲ್ಲ, ಆಟೋದವ್ರಿಗೆ ಕೇಳಲ್ಲ. ಕೇಳ್ತಾರೆ ಅಣ್ಣ ಮಾತಾ? ನೀವು ಕೇಳ್ತೀರಾ? ಆಟೋದವ್ರಿಗೆ ಕೇಳಲ್ಲ, 8,000 ಕೇಳೋರು. ಇವತ್ತು ಇವರೆಲ್ಲ ಬೈಯಂಗಿಲ್ಲ. ನನ್ನ ತಮ್ಮಂದ್ರೆ ನಾವು ಜೊತೆ ಕೊಟ್ಟಿದ್ದು ಅರ್ಥ ಮಾಡ್ತಿದ್ದೀವಿ. ಆಟೋದವರು ಯಾವನೋ ನಾಯಿ ಬೊಗಳುತ್ತೆ ಅಲ್ವಾ? ಹೆಂಗಿದೆ ಸಂಘ? ಆಟೋದವ್ರು ಹೆಂಗೆ ಒಗ್ಗಟ್ಟಿದ್ದೀವಿ ನಾವು, ಬಸ್ಸಾರ ಹೆಂಗೆ ನಾವು ದೇವಸ್ಥಾನ ಹೆಂಗೆ ಒಗ್ಗಟ್ಟಿದ್ದೀವಿ, ಭಕ್ತರು ಹೆಂಗೆ ಒಗ್ಗಟ್ಟಿದ್ದಾರೆ. ಭಕ್ತರೇ ಬಂದು ಬೆಳೆಸಿ, ಭಕ್ತರೇ ದೇವಸ್ಥಾನ ಉದ್ಧಾರ ಮಾಡಿ, ಭಕ್ತರೇ ಯೂಟ್ಯೂಬ್ ಮಾಡೋದು. ನಾನೆಲ್ಲ ಯೂಟ್ಯೂಬ್ ಮಾಡೋದು. ಯೂಟ್ಯೂಬ್ ಹಾಕ್ತೀರಾ, ಫೇಸ್ಬುಕ್ ಹಾಕ್ತೀರಾ ಅಂದ್ಬಿಟ್ಟು ಭಕ್ತರೇ ಬಂದು ಬೆಳೆಸಿ ಭಕ್ತರೇ ಆಗ್ತಿರೋದು ಅಂತಕ್ಕಂಥದ್ದು ನಡೀತದೆ. ದೇವಸ್ಥಾನ ಹಿಂಗೆ ನಡೀತಿದೆಯಾ? ಯಾವುದೇ ಜಾತಿ ಇಲ್ಲ, ಯಾರು ಧರ್ಮ ಇಲ್ಲ. ನೀವು ಬನ್ನಿ, ಕೆಲಸ ಮಾಡಿ.
ಹೆಣ್ಮಕ್ಳು ಬನ್ನಿ ನಿಮ್ಮ ತವ್ರ ಮನೆ, ಗಂಡು ಮಕ್ಳು ಬನ್ನಿ ನಿಮ್ಮ ಮನೆ, ಆಗಲ್ವಾ? ರಾಜಕ ಆಗ್ತಾ ಮೊಬೈಲ್ ನಿಂತ್ಕೊಂಡು ರಾಜಕ ಆಗುತ್ತೆ. ಕಂಡ ಮನೆ ಸುದ್ದಿ ಮಾತಾಡ್ತೀರಿ, ಟಿ ವಿ ಹುಚ್ಚಿರುತ್ತೆ, ಮೊಬೈಲ್ ಹುಚ್ಚಿರುತ್ತೆ, ದಿನ ಸಾಯ್ತೀರಿ ಟಿ ವಿನ ಮೊಬೈಲ್ ನೋಡಿ ಆಗಲ್ವಾ? ಭಕ್ತರಾಗಿ ನೋಡಿ ಮಜಾ ಇರುತ್ತೆ, ಮಕ್ಕಳಾಗಿ ನೋಡಿ ಮಜಾ ಇರುತ್ತೆ. ಅಣ್ಣ ಅಂತ ಪುಣ್ಯಾತ್ಮನ ಕಸ ಹೊಡಿತಾ ಕೂತ ನಾನು ಬೆಳಿಗ್ಗೆ ಬಂದು ಹುಡುಗಿ ಸಣ್ಣ ಹುಡುಗಿ ಬಂದು ಕಸ ಇದು ಮಾಡ್ತಾ ಇದ್ದೆ. ಇವು ನೋಡಿ ಎಷ್ಟು ವಯಸ್ಸು, 14 ವರ್ಷ ಹುಡುಗ ವಯಸ್ಸು, ಬಾಯಿಗೊಂಡಿಂದ ಬಂದು ಏನು ಮಾಡ್ತಾನೆ? ಅಪ್ಪ ಮುಳಿಸಿದ್ದ ಓದೋದು ಬಿಟ್ಟು ಎಲ್ಲ ಬಿಟ್ಟು ದೇವ್ರ ಸೇವೆ ಮಾಡ್ತಾನೆ. ಒಳ್ಳೆ ಕೆಲಸ ಮಾಡ್ತಾ ಬನ್ನಿ, ಒಳ್ಳೆಯರು ಬನ್ನಿ ಅಂತ ನಿಮ್ಮನ್ನು ಕರ್ಕೊಂಬರೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ. ದೇವಸ್ಥಾನ ಒಳಗೆ ಬಂದರೆ ಇಲ್ಲಿ ದುರಾಂಕಾರ ದೇವರು ನಿಮ್ಮನ್ನು ಬಂದು ಕರ್ಕೊಂಬರ್ತೀವಿ ಅಂತ ಹೇಳಿಲ್ಲ, ಅರ್ಥ ಆಗುತ್ತಾ? ರಸ್ತೆ ಇಲ್ಲ, ರೋಡ್ ಇಲ್ಲ ಅಂತ ಕೇಳ್ಕೊಬೇಡಿ, ಇರೋದೇ ಹಿಂಗೆ. ಆ ತಾಯಿಗೆ ಪ್ರೀತಿಯ ಜಾಗ ಇಷ್ಟವಾದರೆ ಬನ್ನಿ ಅಂತ ನಿಮಗೆ ಬಿಲ್ಡಪ್ ಕೊಡಂಗೆ ರೋಡ್ ಮಾಡಿಸಿ ನೋಡ್ತೀನಿ ನಾನು. ಎಷ್ಟು ಜನ ಸುಳ್ಳೊಳ್ಳೆಯವರಲ್ಲಿ ಬಂದು ಭರವಸೆ ಕೊಟ್ಟವ್ರು ಅಂತ ಬುಕ್ ತುಂಬಿದೆ. ಬಂದು ಭರವಸೆ ಕೊಟ್ಟು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಎಲ್ಲ ಜನ ಗೆದ್ದೋಗಿದ್ದಾರೆ. ಎಲ್ಲಿಗೆ ಗೆಲ್ಲೋತಕ್ಕ ಮಾತ್ರ ಹೆಂಗಿಂತ ಗೆದ್ದ ಮೇಲೆ ಫಸ್ಟ್ ಹಿಂಗಂತಾರೆ, ಆಮೇಲೆ ಹಿಂಗಂತಾರೆ, ನನಗೆಲ್ಲ ಗೊತ್ತಿದೆ. ಎಲ್ಲ ಬಿಲ್ಡಪ್ ಕೊಡೋಕೆ ಹೋಗ್ಬೇಡಿ. ತಾಯಿ ಮುಂದೆ ಬರೋದು ನೀವು, ತಾಯಿಗೋಸ್ಕರ ಬರೋದು. ದೊಡ್ಡ ಮುಂದೆ ಹೋಗಿ ಮತ್ತೆ ಎಲ್ಲಾರು ಗುರುಗಳು ಯಾರ ಸ್ವಾಮಿಯಾರ ಅಂತ ಕೇಳ್ಬೇಡಿ. ಅಲ್ಲಿ ಬಂದು ಒಂದು ಕೆಸೋಡಿಯೋದು, ಇಲ್ಲಿ ಬಂದು ದೇವ್ರಿಗೆ ಒಂದು ಕರೆಯೋದು, ಬಾ ಅಂತವ ಅಸಿಗೆ ಬಂದು ಸ್ವಾಮಿಯಾರ ಕೆಲ್ಸಕ್ಕೆ ಬರ್ತಾರ ಅಂತ ಕೇಳ್ತೀರಿ. ಸ್ವಾಮಿಯವ್ರನ್ನ ಕರೆಯೋದು ಕೆಲ್ಸಕ್ಕೆ ಬನ್ನಿ ಅಂತ ಅಲ್ವಾ? ನಾವು ನಮ್ಮ ತಾಯಿದಿಂದ ಸೇವೆ ಮಾಡಿ ದೇವಸ್ಥಾನ ಸುತ್ತಾಗುತ್ತೆ. ಮಧ್ಯ ಸಮಯ ಇದ್ರೆ ಬಂದು 2 ಮಾತು ಬುದ್ಧಿ ಹೇಳ್ಬೋದೇ ಬರ್ತಾವೆ. ಇಲ್ಲಿ ಯಾರು ಗುರುಗಳು ಸ್ವಾಮಿ ಕೈ ಹುಷಾರಾಗುತ್ತೆ, ಇದೇ ಕೈ ಇದೇ ಕಾಲ ಅಂದ್ಬಿಡಿ, ಇದೇ ಕೈ ಇದೇ ಬಾಯೇ, ಅದು ನಂದಲ್ಲ ಗಡು ಮಾಡ್ತಾರೆ ಅವರು. ಎಷ್ಟು ದಿನ ಸಮಯ ನಮಗೆ ಟೈಮ್ ಕೊಟ್ಟಾಳ ದೇವರು, ಅಷ್ಟು ದಿನ ಸೇವೆ ಮಾಡ್ತೀವಿ. ಅದಾದ್ಮೇಲೆ ನಮ್ಮದು ಅದೇ ಕತೆ, ಆವಡಿ ನೋಡಿ ಗುಂಡಿ ನಾವು ಹೋಗೋದೆ ಗೊತ್ತಾ? ನಾವು ಪ್ರೀತಿಯಿಂದ ಹೋಗ್ತೀವಿ, ದುರಾಕಾರದಿಂದ ಹೋಗ್ತೀರಿ ಅಷ್ಟೇ ಗೊತ್ತಾ? ಮತ್ತೊಮ್ಮೆ ಹೇಳ್ತೀನಿ, ಈ ದೇವಸ್ಥಾನ ಬಂದಿರೋ 2 ಸಲ ಇವತ್ತು ಜನ ಕಮ್ಮಿ ಇದ್ದಾರೆ. 2 ಬಾರಿ ದೇವ್ರು ನೋಡಿ, ಪ್ರೀತಿಯಿಂದ ನೋಡಿ. ಉದ್ಭವ ಮೂರ್ತಿಗಳು ಹೇಗಿದ್ದಾರೆ ಹಾಗೆ ಮಕ್ಕಳಿದ್ದಾರೆ. ನನಗೆ ನೆನಪಿದೆ ನಿಮಗೆ, ಇಲ್ಲಿ ಏನು ಕಲ್ಲುಗಳು ನೋಡ್ತೀರಿ ನೀವು, ದುರ್ಗಮ್ಮ ಗಂಗಮ್ಮ ಅಂತ, ದುರ್ಗಾ ಪರಮೇಶ್ವರ ಗಂಗಾದೇವಿ ಅಂತ, ಹಂಗೆ ನನಗೆ ಚಿರಂಜೀವಿ ದುರ್ಗಾ ದೊರೆದುರ್ಗ ಅಂತಿದ್ದಾರೆ. ಈ ಮಕ್ಕಳು ನನಗೆ 5 ವರ್ಷ 10 ವರ್ಷ ಮಕ್ಕಳಿಲ್ಲ, ಮಕ್ಕಳು ಹೇಳ್ಬಿಡಿ ಇನ್ನು ಬಲಮುರಿ ತಗೊಂಡ್ಬಿಡ್ತೀನಿ, ಬಲಮುರಿ ತೋರ್ಬಿಡ್ತೀನಿ ನಿಮ್ಗೆ ಇಲ್ಲಿ ಲೈವಲ್ಲೇ. ಹಾವು ಮರವಾಗಾದ್ರೂ ನಿಮ್ಮ ಕಣ್ಣಿಂದ ನೋಡಿದರೆ ಇದಕ್ಕೆ ಪರೆ ಬೀಳುತ್ತೆ. ಅದೆಲ್ಲ ಬೇರೆ ಅಪ್ಪ, ನಮ್ಮ ಅಪ್ಪನ ತೋರಿಸ್ಬಿಟ್ಟಿದ್ದೆ, ಅವನು ಬರಬೇಡಿ. ಯಾವಾಗ ಬರ್ತಾ ನಮ್ಮ ಅಮ್ಮ ಇವಳೇ ನಮ್ಮ ಅಪ್ಪ ಗೊತ್ತಿಲ್ಲ ಅಂತ ಚೆಕ್ ಮಾಡಕ್ಕೆ ಬರೋದು. ನಮ್ಮ ಹಿಂದೂಗಳು ಏನು ಮಾಡೋದು, ಬರ ಹಂಗೀತ ಹಿಂಗೀತ ಅಂತ ಚೆಕ್ ಮಾಡೋದು, ಬ್ಯಾಡ್ ಮೆಸೇಜ್ ಮಾಡೋದು, ಕಂಡ ಮನೆ ಬಗ್ಗೆ ನೋಡೋದು. ಉದಾಹರಣೆಗೆ ಯಾರು ಆಂಬುಲೆನ್ಸ್ ಒಂದು ಅಜ್ಜಿ ಕರ್ಕೊಂಡ್ಬಂದೀವಿ, ನಮ್ಗೆ 4-5 ತಿಂಗಳು ಯಾವನ ಬ್ಯಾಡ್ ಮೆಸೇಜ್ ಮಾಡಿದ್ದ, ಹೆಂಗಸರು ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿಲ್ಲ, ಅಜ್ಜಿ ಕಣ್ಕೊಳಲ್ಲ ಅಂತ. ಎಲ್ಲ ಬರೀ ಅವಿವೇಕಗಳೇ. ಜನಸೇವೆ ಬಸ್ ಚಾರ್ಜ್ ಕೊಡ್ತಿದ್ವಿ, 2,000 ಕೊಟ್ಟು 4,000 ಕೊಡಿ ಅನ್ನೋದು. ಏನಾರು ಒಂದು ಅಲ್ಲಿ ಸೇವೆ ಮಾಡಿದ್ರೆ ಮೋಲ್ಡ್ ಹಾಕ್ತಿದ್ರು ಕೊಡಿ ಅಂತ ಕೇಳೋದು. ಇದೇ ನಿಮ್ಮ ಅಹಂಕಾರಗಳು. ಲೇಟ್ ಆಗುತ್ತೆ ಅನ್ನೋದು. ಹಾವು ಹೆಂಗೆ ಬೆಳೀತಿದೆ ಹಂಗೆ ಬೆಳೀತಾ ಇದೆ ಅಂತ ಶಾಸ್ತ್ರ ನಿಜನೇ. ನಾವು ಇಲ್ಲಿ ತೋರ್ಸೋ ಅವಶ್ಯಕತೆ ಇಲ್ಲ, ಭಕ್ತರಾಗಿ ಬಂದು ನೋಡಿ. ಯಾಕೆಂದ್ರೆ ಇದೇ ತಾಯಿ ನಮ್ಮವ್ವ. ನಾವು ಇವತ್ತು ದೇವ್ರು ನಂಬಲ್ಲ, ನಾವು ನಂಬೋದೇ ಸೃಷ್ಟಿ ದೇವರು ನೋಡಿ. ಇದೇ ಬಲ್ಬ್ ನಾವೇ ಮಾಡಿದ್ದಲ್ಲ, ಇದು ತಾನಾಗೆ ಯಾರು ಹೇಳಿದ್ರೆ ಹಾವು ಬಾಲ ಕಟ್ಟಾಗಿಗಳು ಸದೋತ, ಅದು ಹಾವು ಸತ್ತೋರ ಹಾವು ಮರವಾಗಿದೆ ಅಲ್ಲಿಂದ ತೋರಿಸಿದ್ರೆ ಇದೆ. ಇದು ನಮ್ಮ ಸಾಧಾರಣ ಹೊಡೆದ ತಕ್ಷಣ ಇದು ಕಟ್ಟಾಗ್ಬಿಡುತ್ತೆ. ಇದು ನಾನು ನಂಬಲ್ಲ, ನಾನು ದೇವ್ರ ಇವತ್ತು ದೇವ್ರ ನಂಬಲ್ಲ. ಎಲ್ಲ ಪರೆ ಸಮೇತ ಹೆಂಗೆ ಮನ್ಸಿಗೆ ಪರೆ ಬಿಡುತ್ತೆ, ಹಾವು ಹೆಂಗೆ ಪರೆ ಬಿಡ್ತಾ ಇದೆ. ಮುಕ್ತ ಸೈಕಲ್ ಕೂಡ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲಿಗೆ ಇರ್ತಿದ್ಯಾ? ಹಾಂ ಹುಟ್ಟಿದ ಅನ್ನ ಭಾಳ ನಿಂತ ಸೌಲಭ್ಯ ಪುಣ್ಣಪ್ಪರು. ಹಾಂ ನೀನು ಯಾಕೋ ಎದಕ್ಕಂಡೆ? ಹಾಂ ಅಣ್ಣನ ಮನೆಗೆ ಬಂದು ತಂಗಿ ಎದಕ್ಕಂಡು ಅವಶ್ಯಕತೆ ಇಲ್ಲ ತಂಗಿ, ಇದು ತವ್ರ ಮನೆ. ನಾನು ಯಾರನ್ನೂ ಆ ಥರ ಬೈಯೋದು ಇಲ್ಲ, ನಾನು ಬೈಯೋದು ಒಮ್ಮೆ ದುರಾಂಕಾರಗಳು ಮಾತ್ರ. ಕರೆಕ್ಟ್ ಅಣ್ಣ? ಇಲ್ಲಿ ಯಾರು ಬೈಯೋ ಅವಶ್ಯಕತೆ ಇಲ್ಲ, ಭಕ್ತರೇ ಬರ್ಬೇಕು ನನಗೆ. ಭಕ್ತಿಲ್ಲ ನಾವೇನು ನಡೆಯೋದಿಲ್ಲ. ಆಯ್ಮದ್ದು ದೊಡ್ಡಪ್ಪ ಅಂತ ಹೇಳ್ಕೊಡ. ದೊಡ್ಡಪ್ಪ ನಾ ಸರಿ ಬರೋಣ, ನೀನು ನಿಂದೆ ಮನೆ ತಲೆ ಕಳಿಸ್ಬೇಡ, ಆಸ್ತಿ ಕೇಳ್ಬೇಡ, ಬಡವ ನಾನು. ಅದು ಯಾವ ನೀನು ನಮ್ಮೂರು ಅಣ್ಣ ಅಂತ ಗೊತ್ತಾಗುತ್ತೆ ನಮ್ಮೂರು ಅಲ್ವಾ? ಇನ್ನೊಂದ್ಸರಿ ದೂರಿಂದ ಬಂದಿದ್ದೀನಿ ಬಡಿ, ಒಂದು 11 ಗಂಟೆ ಪ್ರಸಾದ ಕೊಡ್ತೀವಿ ಅಂತ ದಯವಿಟ್ಟು ಕೂತ್ಕೊಳ್ಳಿ. ದೂರಿಂದ ಬಂದಿರ್ತೀರಿ, ಸಾಲ ಮಾಡ್ಕೊಂಡು ಬಂದಿರ್ತೀರಿ, ಮತ್ತೆ ಹೋಗ್ಲಿಕ್ಕಾಗಲ್ಲ, ದಿನ ಬರ್ಲಿಕ್ಕಾಗಲ್ಲ. ನಾವು ಯಾರನ್ನ ಕೇಳಿ ಏನೋ ಕರೆಕ್ಟಾಗಿ ಬಿಟ್ಟ ಆಡೋಣ, ನಾವು ಯಾರನ್ನೂ ಹೋಗ್ರಿ ಇನ್ನಲ್ಲ. 2 ಸರಿ ನೋಡಿ ದೇವ್ರನ್ನ, ಅದೇ ಜಾಗ ನಿಂತು ನೀರು ಬರೋದು, ನೀರು ಬೋರ್ ಫೇಲಾಗಿ ಬರುತ್ತೆ. ಈಗ ನೋಡಿ ದೇವ್ರನ್ನ ಮತ್ತೆ ನೋಡಿ ದೇವ್ರು ಟರ್ನ್ ಆಗುತ್ತೆ. ಬಲಗಡೆ ಗೊತ್ತಾಯ್ತು ಗಂಗಮ್ಮ, ಇದೇ ಬಾವಿ, ಅಲ್ಲಿ ಬಿಡಕ್ಕಲ್ಲ, ಬೇಜಾರ ಬಿಡಿ. ಇವತ್ತು ನೋಡಿ ಈ ಮೆಟ್ಟಿಲು ಮುಟ್ಕೊಳ್ಳಿ, ಇದೇ ಜಾಗ ಪವಿತ್ರವಾದ ಜಾಗ ಏನಿದೆ, ಅಲ್ಲೇ ಬೋರು ನೀರು ಬರೋದು. ಅದಕ್ಕೆ ದೇವ್ರಿಗೆ ಟರ್ನ್ ಆಗುತ್ತೆ. ನನಗೂ ಇವತ್ತು ಸಿಕ್ಕಿಲ್ಲ ಶಾಸನ, ನನ್ನ ಕೈ ಸಿಕ್ಕಿ ನಿಮ್ಮ ಕೈ ಸಿಕ್ಕಿದ್ದಾರೆ. ಏನು ಅಡಿಗೆ ನನ್ನ ಕೂಡ ಮಾತಾಡಿದ್ರು ಇದೇ ಕೈ, ನನಗೆ ಇನ್ನೂ ಸಿಕ್ಕಿಲ್ಲ. ನಾನು ಇವತ್ತು ದೇವ್ರು ನಂಬಲ್ಲ. ದೇವ್ರು ಟರ್ನ್ ಆಗುತ್ತೆ ನನಗೆ ತಲೆಕೆಟ್ಟಿತ್ತು. ಇದು ಹೆಂಗಿತ್ತು ನನಗೆ ತಲೆಕೆಡುತ್ತೆ. ಒಂದು ಸೊಳ್ಳೆ ಕಡೆ ಇಲ್ಲ, ಅವನಿಗೂ ಸೊಳ್ಳೆ ಕಡೆಗಿಲ್ಲ ಅಂತ, ಒಂದು ಗತ್ತೊಡೆಯಂಗಿಲ್ಲ. ನಮ್ಮ ಹುಡುಗನ ಕೈ ಹೇಳ್ತಾನೆ, ಗತ್ತೊಡ್ರೆ ವಿಕೆಟೆಯ, ಅವೇನು ಮಾಡೋಕ್ಕಾಗಲ್ಲ. ಸುಮಾರು ಜನ ಹಿಂಗೆ ಆಗುತ್ತಾರೆ, ಅದೇ ಬೇಜಾರ. ಅವ್ರು ಹೋಗ್ಬಿಡಿ ಅಂತ ಹೋಗ್ಬಿಟ್ಟು ಭೂಮಿ ಮೇಲೆ ಭಾರ ಅವರೆಲ್ಲ ಭಾರವಾಗಿರೋದು ಇರಬಾರ್ದು. ತಾಯಿ ತಂದೆ ದಯವಿಟ್ಟು ಅನ್ನ ಹಾಕಿ ಯಾವನ, ಯಾಕಂದ್ರೆ ಅಲ್ಲಿ ತಾಯಿದ ಒಬ್ಳು ಎದಿ ಓದ್ದಾರಂತ, ಒಂದೇ ಮನೆ ಕರ್ಕೊಂಬಂದಿನಿ. ಹೆಣ್ಮಕ್ಳು ಎದಿ ಓದ್ದಾರ ಅಂತಿದ್ದಾರೆ, ಮಕ್ಕಳು ಕೈ ಓದಾರ ಇದ್ದಾರೆ. ನಂಜುಂಡಪ್ಪ ಏನ್ ಹೆಸರು? ನಂಜುಂಡಪ್ಪನ ಕೈ ಮುರು ಕಳಿಸ್ತಾರೆ ಮಕ್ಕಳು. ಹಂಗಿದಾರ ಅಣ್ಣ ಮೈಸೂರವ್ರು. ಆ ಪುಣ್ಯ ಬಂದು ಇಲ್ಲಿ ಬರ್ತಾ ಕಸ ಹೊಡಿತಾ ಕೈ ಬರುತ್ತೆ. ಅವನ ದೇವಸ್ಥಾನ ಮೇಸ್ತ್ರಿ. ಮಕ್ಕಳನ್ನ ತಾಯಿ ತಂದೆ ಒಳ್ಳೆಯಷ್ಟು ನೀವು ಬೆಳೆಸಿದ್ದೀರಾ ಅಂದ್ರೆ ನೀವು ಗ್ರೇಟ್. ನೀವು ನಾವು ನೋಡಿ ಅಂತ ಮಾಡಿ ಹಂಗಿದ್ದೀವಿ ಅಂತ. ಅದೇ ಮನೆ ಕಟ್ಟ ಭಾಳ ಹುಚ್ಚಿ ನೋಡಿಕೆ ಮನೆ 12 ಲಕ್ಷ, ಬರೀ 8 ರೂಮ್ ಇದಾವೆ ಅಷ್ಟೇ. ನಾವು ಒಂದು 40 ಜನ ಇದ್ದೀವಿ.
ಜಾಸ್ತಿ ಏನಿಲ್ಲ. ನಮ್ಮ ಮನೇಲಿ 18 ಜನ ಇದೀವಿ, ಇರ್ಬೋದು, ಹೆಂಗ್ ಬೇಕಾದ್ರೂ ಬದುಕ್ಬೋದು. ನೆಲದಲ್ಲ ಊಟ ಮಾಡೋದು, ಯಾಕಂದರೆ ನೆಲವೇ ಶಾಶ್ವತ. ಅದಾಗತ್ತಾ ದಯವಿಟ್ಟು ಮತ್ತೆ ದರ್ಶನ ಮಾಡಿ, ಎಲ್ಲ ನೋಡಿ. ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದು ನಮ್ಗೆ ಏನು ಗೊತ್ತಿಲ್ಲ ಅನ್ಬೇಡಿ. ಯಾಕಂದ್ರೆ ಹೆಣ್ಮಕ್ಳು ಎಷ್ಟೋ ಮನೆ ಹಾಳು ಮಾಡಿರ್ತೀವಿ, ತೊಗಟೆ ಮಗ ಇನ್ನು ಮನೆ ಜಗ್ಗಿ ಮೇಲೆ ಕೂತ್ಕೊಂಡು. ನಾವು ಗಂಡು ಮಕ್ಳು ಎಷ್ಟೋ ಮನೆ ಬೆಂಕಿ ಇಕ್ಕಿದ್ದೀವಿ, ಎಲ್ಲಿ ಅಳಿಕಟ್ಟೆ ಮೇಲೆ ಕೂತ್ಕೊಂಡು ಅಲ್ವಾ. ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ 80% ಮೇಲೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ಇದೇ ಫಸ್ಟ್ ಬಂದೀವಿ ಅನ್ಬೇಡಿ, ಎಲ್ಲರೂ ಬಂದೇ ತಾಯಿ ಮುಂದೆ ಶರಣಾಗೋದು ಕಾಣುತ್ತಲ್ಲ. ಪ್ರತಿಯೊಂದು ಜಾಗ ಈ ಥರ ಯಾರು ಬಿಡಲ್ಲ, ನಾವು ಪ್ರತಿಯೊಬ್ಬರು ಮಾತಾಡಿಸ್ತೀವಿ ಇದ್ರೆ. ಪ್ರತಿಯೊಬ್ಬರು ಆರಾಮಾಗಿ ಬಂದು ಕೂತ್ಕೊಳ್ಳಿ, ಎರಡೇ ಸರಿ ನೋಡಿ. ದೇವ್ರನ್ನ ಕರೀರಿ, ನನಗೆ ಆರೋಗ್ಯ ಕೊಡಿ, ನಂಗೆ ಗುಡಿಯ ಶಕ್ತಿ ಕೊಡಿ, ನಂಗೆ ಗಿಡಕ್ಕೊಂದು ಗುಡ್ಲು ಕೊಡಿ, ತಿನ್ನಕ್ಕೊಂಚೂರು ಅನ್ನ, ಮೈಗೊಂಚೂರು ಬಟ್ಟೆ ಕೊಡಿ ಅಂತ ಕರೆಂತಮ್ಮ. ಅದಕ್ಕೆ ದೊಡ್ಡದು ಏನಿಲ್ಲ ಕಣ. ದೊಡ್ಡ ಕಾರ ಬರೋಣ ಶ್ರೀಮಂತ ಅನ್ಕೋಬೇಡಿ. ಅಪ್ಪ ಅಮ್ಮನ ಎಷ್ಟು ಕಾರ ಬಂದ್ಬಿಟ್ರೆ ಕೋಟೆಧಿಪತಿ ಅಲ್ಲ. ದೊಡ್ಡ ಮನೆ ಕಟ್ಟೆ ಶ್ರೀಮಂತ ಅಲ್ಲ, ಮನೆಯೊಳಗೆ ಮಕ್ಕಳು ಸಾಕ ತಾಕತ್ತಿರ್ಬೇಕು ಅಲ್ವಾ. ರಸ್ತೆ 1000 ರೂಪಾಯಿ ಬಿಲ್ ಮಾಡಿ ಬರೋ ಸಾವಂತ ಅಲ್ಲ. ಆಚೆ ಕಡೆ ಬಂದು 100 ರೂಪಾಯಿ ಯಾರು ಕೊಟ್ಟು ಬನ್ನಿ, ಮಜಾ ಬರುತ್ತೆ. 1900 ರೂಪಾಯಿ ತಿನ್ನಿ, 1000 ರೂಪಾಯಿ ತಿನ್ನ ಬದಲು 1000 ರೂಪಾಯಿ ತಿಂದು ವೇಸ್ಟ್ ಮಾಡೋ ಬದಲು ಅನ್ನ ವ್ಯರ್ಥ ಮಾಡ್ಬೇಕು. ತಿಂದು ಇಷ್ಟು ತಿನ್ಬೇಕು, ಒಂದು ಇಷ್ಟು ತಿನ್ಬೇಕು, ಲೈಟ್ ಇದೇ ಮಾಡಬೇಕು, ಲೈಟಾಗಿ ಇದು ಮಾಡಬೇಕು. ಅದೇನು ಮಾಡ್ತೀರಾ, 900 ರೂಪಾಯಿ ಬಿಲ್ ಮಾಡಿ ಹೋಟ್ಲ ಪರವಾಗಿಲ್ಲ, ನಂಗೆ ಖುಷಿ ಆಗುತ್ತೆ. ನೀವು ತಿನ್ನಿ, ನಿಮ್ಮ ದುಡ್ಡು ತಿಂತೀರಂತೆ. 100 ರೂಪಾಯಿ ಆಚೆ ಕಡೆ ಕೈ ಇಲ್ದ್ರೆ ಕಾಯ್ದು ಕೊಟ್ಟು ಬನ್ನಿ, 10 ರೂಪಾಯಿ ಕೊಟ್ಟು ಬನ್ನಿ, ಒಂದೊತ್ತು ಊಟ ಮಾಡ್ತಾರೆ ಅವರು. ಅನ್ನ ವೇಸ್ಟ್ ಮಾಡೋ ಬದಲು ಹೌದಾ. ಹೇಳ್ತೀನಿ ನಿಮ್ಗೆ ನಾನು 2 ರೂಪಾಯಿ ಏನು ಮಪ್ಪ ಸಂಬಳ ಬಂದಿದೆ ಅಂತ. ಇದೆಲ್ಲ ಮಾಡ್ತಾ ಹೋಗಿ, ಆಗುತ್ತಾ ಆಗಲ್ವ. ಥೋड़ा 10 ರೂಪಾಯಿ ಕೊಟ್ಟು ನೋಡಿ. ಇಲ್ಲ ಅಂದ್ರೆ ಬಂದಿದ್ದೆ ದಾನ ಮಾಡೋದಂಗೆ ನಾನು ತೋರಿಸ್ತೀನಿ. ಒಂದು 10 ಬೆಸ್ಟ್ ಹಾಕೊಳ್ಳಿ, 100 ರೂಪಾಯಿ ಕೊಟ್ಟು 10 ಬೆಸ್ಟ್ ಹಾಕೊಳ್ಳಿ. ರಸ್ತೆ ಬೆಂಗಳೂರಿಗೆ ಹೋಗ್ತಿರಲ್ಲ, ರಸ್ತೆ ಕೈ ಇಲ್ದರಿ ಕಾಲಿಲ್ದರಿ ಏನು ಮಾಡ್ತೀರ ಗೊತ್ತಾ, ಒಂದೊಂದು ಬೆಸ್ಟ್ ಹಚ್ಚಿ ಅವ್ನು ಕಳ್ಸಿ. ಯಾರಿಗೆ ಗೊತ್ತು, ಕುರುಮಲಗಿರೋಲ್ಲ ಕೈ ಇಲ್ದಕ್ಕೆ ಹಚ್ಚಿ. ಯಾಕೆ ನಮಗೆ ಹೊಚ್ಕೊಳಕ್ಕೆ ಜಿಮ್ಮಿರಲ್ಲ, ಮನೇಲಿ ಕಾಣುತ್ತೆ ಕಡೆಗೆ ನೋಡಿ ಕಾಣುತ್ತೆ. ಒಂದು 12 ಅಡಿ ಇಂಬ, ಒಂದು 8 ಅಡಿ ಉದ್ದ ಅಷ್ಟೇ ಮನೆ ನಮ್ಮದು. ನಾವು ಕರೆಂಟ್ ನೀವೆಲ್ಲ ಸಿನಿಮಾಗಳು ನೋಡಿದ್ವಿ, ಜಲ್ಲಿ ಹಿಡ್ಕೊಂಡು. ನಮ್ಮ ಅಪ್ಪ ಸಿನಿಮಾಗಿನ ಮುಂಚೆ ಜಲ್ಲಿ ಹಿಡ್ಕೊಂಡು ನನಗೆ ಕೂತ್ ತಿಪ್ಪಿ ಬಿಸಾಕಿರೋರು. ಹೊಲ್ಕೊಂಡು ನಮ್ಮನ್ನ ರೇಗಾಯ್ಕೊಂಡು ಹೋಗ್ತಾ ಇದ್ದ, ಮಳೆ ಬಂದಾಗ ಹೋಗ್ತಾ ಇದ್ವಿ. ನಾವೆಲ್ಲ ಕಷ್ಟ ಅನ್ಭವಿಸಿದೀವಿ. ನಿಮ್ಮ ಮಕ್ಕಳಿಗೆ ಕಷ್ಟ ತೋರಿಸಿ, ಶ್ರೀಮಂತನಾಗಿ ಮಾಡಬೇಡಿ, ಹೃದಯ ಶ್ರೀಮಂತನಾಗಿ ಮಾಡಿ. ಗೊತ್ತಾಗ್ತದೆ, ಬುದ್ಧಿ ಬರ್ತದಂತೆ. ಅಂತ ಮಗಳು ಒಗ್ಗಟ್ಟಾಗಿಲ್ಲ ನೋಡಿ, ಅರ್ಥ ಮಾಡಿ ಹಂಗಿದ್ದೀವಿ ಅಂತ ನಾವೆಲ್ಲ ಓದಿದ್ದೀವಿ. ನಾನು ಓದಿನ 3 ಡಿಗ್ರಿ ಓದಿರೋದು. 1 ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು, ಅಂತ ಮಗಳು ಹೆಂಗಿರ್ಬೇಕು ಅಂತ. 2ನೇ ಡಿಗ್ರಿ ಕಂಡರ ಬಗ್ಗೆ ನಾವು ಮಾತಾಡೋದಿಲ್ಲ, ಕಂಡ ಸುದ್ದಿ ಇರ್ತಾರಲ್ಲ ನಾನು. 3ನೇ ಡಿಗ್ರಿ ಸಾಲ ಮಾಡೋದಿಲ್ಲ. ಅವ್ನು ಕೇಳಿ ಹೇಳ್ತಾನೆ, ನಮ್ಮ ಹುಡುಗನ ಆಟೋದನ್ನ ಡ್ರೈವರ್ ಯಾರು ಅಂತ ಹೇಳ್ತಾನೆ.